ಮಹಾಮನೆ ಬಾಗಿಲನ್ನು ತೆರೆದಂತ ಏಕೈಕ ವ್ಯಕ್ತಿ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು ಅಂತಕ್ಕಂಥ 770 ಜನ ಮರಗಿಡಗಳು, 1,96,000 ಜನ ಕಾಲೋತ್ಸಗಳು, 330 ಜನ ವಚನಕಾರರು, 63 ಜನ ಹೆಣ್ಣು ಮಕ್ಕಳು, 33 ಜನ ವಚನಕಾರ್ತಿಯರು. ವಚನ ಬರೆದವರು ಯಾರು? ಹುಟ್ಟುವವರು, ಬೀಸುವವರು, ದೋಣಿ ಹಾಯಿಸುವವರು. ಯಾರು ಬರೆದರು? ದುರ್ಗಾಯಿ ರಾಮಣ್ಣ, ಒಕ್ಕಲಿಗ ಮುದ್ದಣ್ಣ, ಸೂಳೆ ಸಂಕವ್ವ. 3,000 ಜನ ವೇಶ್ಯರನ್ನು ಶರಣೆಯನ್ನು ಮಾಡ್ತಾರೆ. ವಾಟ್ ಇಸ್ ದ ಕ್ಯಾರೆಕ್ಟರ್? ವಾಟ್ ಇಸ್ ದ ಕ್ಯಾರೆಕ್ಟರ್? ಆದಿತ್ಯ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ. ಹರಿಹರನ ರಗಳೆ ಒಳಗಡೆ, ಬಾಲಕೋಟೆ ಸೋಮನಾಥಾರಾಧ್ಯರ ಬಸವ ಪುರಾಣದೊಳಗಡೆ, ಭೀಮಕವಿಯ ಬಸವ ಪುರಾಣದೊಳಗಡೆ, ಸಿಂಗಿರಾಜನ ಪುರಾಣದೊಳಗಡೆ ವಚನಗಳೊಳಗಡೆ ಪ್ರವೇಶ ಮಾಡ್ರಿ ಬಸವಣ್ಣನವರನ್ನ. ಜನಪದ ಕವಿಗಳ ಜೊತೆಯಲ್ಲಿ ಬಸವಣ್ಣನವರನ್ನ ಪ್ರವೇಶ ಮಾಡ್ರಿ. ಆಧುನಿಕ ಕವಿಗಳ ಜೊತೆಯಲ್ಲಿ ಬಂದ್ರಿ. ತತ್ವಜ್ಞಾನದೊಳಗಡೆ ಹೋಗ್ರಿ. ಎಲ್ಲಿ ಹಾಸಿ ಹೋಗ್ತಾನೆ ಬಸವಣ್ಣ ಅಂತ ಹೇಳಿದ್ರೆ, ಇದೇ ನೆಲದಲ್ಲಿ ಹುಟ್ಟದ್ನಲ್ಲಿ ಸ್ವಾಮಿ, ಕರ್ನಾಟಕದಲ್ಲಿ ಇದೇ ಬಾಗೇವಾಡಿಯಲ್ಲಿ ಹುಟ್ಟದ್ರಲ್ಲ, ಇದೇ ಕಲ್ಯಾಣದಲ್ಲಿ ಕ್ರಾಂತಿ ಮಾಡಿದ್ರಲ್ಲ, ಇಲ್ಲೇ ಅನುಭವ ಮಂಟಪ ಕಟ್ಟಿದ್ರಲ್ಲ, ಇಲ್ಲೇ ವಿಜ್ಞಾನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಸಮಗತ್ತಿಗೆ ಕೊಳ್ಳರಿಸಿರ್ತಕ್ಕಂಥ ಬಸವಣ್ಣನವರು ಪ್ರಭುದೇವರನ್ನ ತಂದ್ರಲ್ಲ, ಸಿದ್ದರಾಮನ ತಂದ್ರಲ್ಲ, ಒಕ್ಕಲಿಗ ಮುದ್ದಣ್ಣನ ತಂದ್ರಲ್ಲ, ವೇಶ್ಯರ ಹೋಳಿಗೆ ಹೋಗಿ ವೇಶ್ಯರನ್ನು ಶರಣೆಯರನ್ನ ಮಾಡುತ್ತಲ್ಲ. ಸೂಳೆ ತನುವನಪ್ಪಿಸುವ ಕೊಡುವಳಲ್ಲದೆ ಮನವನಪ್ಪಿಸುವ ಕೊಡುವಳೆ. ಅನ್ನಕ್ಕಾಗಿಯೋ ಪ್ರಬಲಕ್ಕಾಗಿಯೋ ಯಾರೋ ಪರಿವರ್ತನೆಗಾಗಿಯೋ ಹೋಗಿ ಆಕೆ ವೇಶ್ಯೆಯಾಗಿದ್ದಾಳೆ, ಅವಳಿಗೆ ಬದುಕಲಿಕ್ಕೆ ಹಕ್ಕಿದೆ ಅಂತ ಹೇಳಿ ಆ ಮನಸ್ಸಿಗೆ ಕೆಟ್ಟಿಲ್ಲ. ಆ ಮನಸ್ಸಿಗೆ ಒಳ್ಳೆ ಸಂಸ್ಕಾರ ಕೊಟ್ಟರೆ ಅವಳು ಬದುಕಬಲ್ಲದು ಅನ್ನತಕ್ಕಂಥ ಮಾನವ ಹಕ್ಕನ್ನು 1,000 ವರ್ಷದ ಹಿಂದೆ ಹ್ಯೂಮನ್ ರೈಟ್ಸ್ ಅನ್ನು ಪ್ರಯೋಗ ಮಾಡಿ ಈ ಸಮಾಜದಲ್ಲಿ ನ್ಯಾಯವನ್ನು ಕೊಡ್ತಾನಲ್ಲ ಈ ಜಗತ್ತಿನಲ್ಲಿ ಬಸವಣ್ಣ. ಏನು ಮಾನವ ಹಕ್ಕು ಆಯೋಗ ಎಂಬುದು? ಏನು ಮಾನವ ಹಕ್ಕು ಆಯೋಗ ಇವತ್ತು ಬಂತ್ರಿ ಅಪ್ಪ? ದಾಸಿಯ ಪುತ್ರನಾಗಲಿ, ವೇಶ್ಯ ಪುತ್ರನಾಗಲಿ, ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದು ಏನು ಅಂತ ಹ್ಯೂಮನ್ ರೈಟ್ಸ್ ಕೊಡ್ತಾನಲ್ಲ. ಯಾವ ಶೃಂಗಸ್ಯ ಬೇರೆ ನಿಮ್ಮದು? ಯಾವ ಹೋರಾಟ ಈ ಜಗತ್ತಿನಲ್ಲಿ ಬಸವಣ್ಣನ ಮುಂದೆ ಜಾಗತಿಕ ಮಟ್ಟದಲ್ಲಿ? ಏನು ಅರಬ್ ಕಂಟ್ರಿಯವರು ಗೊತ್ತಾಗ್ತದ? ಏನು ಅಮೆರಿಕದವರು ಗೊತ್ತಾಗ್ತದ? ಏನು ಆಸ್ಟ್ರೇಲಿಯಾ ಹುಟ್ಟಿರ್ತಕ್ಕಂಥ 250 ವರ್ಷದ ರಾಷ್ಟ್ರಕ್ಕೆ ಗೊತ್ತಾಗ್ತದ? ನಾನು ದಯಮಾಡಿ ಇಲ್ಲಿ ಕುಳಿತಿರ್ತಕ್ಕಂಥ ಪ್ರಜ್ಞಾವಂತರಿಗೆ ಹೇಳ್ತೇನೆ, ಪ್ರತಿ ವರ್ಷ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ದಿವಸನೇ ಬಸವಣ್ಣನ ಜಯಂತಿ ಯಾವ ತರ ಆಗಲಿ, ಪ್ರತಿ ವರ್ಷ ಬಸವಣ್ಣನವರ ಜಯಂತಿಯನ್ನು ಹೇಮರೆಡ್ಡಿ ಮಲ್ಲಮ್ಮನ ಜೊತೆಯಲ್ಲೇ ಸೇರ್ತೀನಿ ಮಾಡ್ತಾ ಬಸವಣ್ಣನವರ ವಿಚಾರಗಳನ್ನು ಮುಟ್ಟುತ್ತಿದ್ದೇನೆ. ಇವತ್ತು ಈ ತಾಯಿಲಿ ಹಿಂದಕ್ಕೆ ಹಿಡ್ಕೊಂಡು ಕೂತಾಳ ಅಂತಂದ್ರೆ ಬಸವಣ್ಣ. ಈ ತಾಯಿಯನ್ನು ಪರಿವರ್ತನೆ ಮಾಡುವ ಶಕ್ತಿ ಬಸವಣ್ಣನ ಕೊಟ್ಟ ಅಂತ ಹೇಳಿ ತನ್ನ ಮೈದನ ವೇಮನನನ್ನು ಪರಿವರ್ತನೆ ಸಾಧ್ಯ ಇದೆ ಜಗತ್ತಿನಲ್ಲಿ. ವಿಚಾರ ಮಾಡಿ ನೋಡಿ, ಒಂದು ಸ್ವಲ್ಪ ಹೆಜ್ಜೆ ಇಟ್ಟು ಹೋಗ್ರಿ. ನೀವು ಒಳಗಡೆ ಪ್ರವೇಶ ಆದ್ರಿ ಗೊತ್ತಾಗ್ತದೆ ಯಾರು ಬಸವಣ್ಣ ಅಂತ. ಎಂತದ್ರಿ, ಎಂತಹ ಕ್ರಾಂತಿ ರೀ, ಎಂತಹ ಕಲ್ಯಾಣ ರೀ, ಎಂತಹ ಅನುಭವ ಮಂಟಪ ರೀ, ಎಂತಹ ವಚನಗಳ್ರಿ. ಪ್ರಭುದೇವರಂತವ್ರು 80 ಕೋಟಿ ವಚನಗಳನ್ನು ಬರೆದರು. ಸಿದ್ದರಾಮೇಶ್ವರರು ಈ ಭಾಗದಲ್ಲೆಲ್ಲ ಬಂದು, ಈ ಭಾಗದಲ್ಲಿ ಬಂದಿರ್ತಕ್ಕಂಥ ಸಿದ್ದರಾಮೇಶ್ವರರು ಕ್ಷತ್ರಿಯ ಸಮಾಜನಾಗಿರ್ತಕ್ಕಂಥ ನೊಳವ ಸಮಾಜದವರಿಗೆ ಎಲ್ಲರಿಗೂ ದೀಕ್ಷೆಯನ್ನು ಕೊಟ್ಟು 12ನೇ ಶತಮಾನದಲ್ಲಿ ಇಡೀ ರೇವಣ ಸಿದ್ದನ ಮಗನಾಗಿರ್ತಕ್ಕಂಥ ರುದ್ರಮುನಿಯ ನೇತೃತ್ವದಲ್ಲಿ ಇಡೀ ಆ ಸಮುದಾಯನ ಪರಿವರ್ತನೆ ಮಾಡಿರ್ತಕ್ಕಂಥ ಸಿದ್ದರಾಮೇಶ್ವರ ಎಷ್ಟು ದೊಡ್ಡವರು, ಪ್ರಭುದೇವರು ಎಂಥವರು, ಎಂತಹ ಸಂಸ್ಕೃತಿಯ ಪರಂಪರೆಯವರು ನಾವು, ಎಂತಹ ನಾಡಿನ ಪರಂಪರೆಯವರು. ಅದಕ್ಕಾಗಿ ನಾನು ವಿನಿಸ್ಕೊಳ್ತೇನೆ, ಮೂಢನಂಬಿಕೆ ತೆಗೆದ, ಕಂದಾಚಾರ ತೆಗೆದ, ಅಂಧಶ್ರದ್ಧೆಯನ್ನು ತೆಗೆದ, ಧರ್ಮದ ನ್ಯಾಯವನ್ನು ತಿಳಿಸ್ತಾ, ಕಾಯಕವನ್ನು ತಿಳಿಸ್ತಾ. ಕಾರ್ಲ್ ಮಾರ್ಕ್ಸ್ ಆಫ್ ಡಿಗ್ನಿಟಿ ಆಫ್ ಲೇಬರ್, ಬಟ್ ಬಸವೈಸ್ ದ ಡಿವಿನಿಟಿ ಆಫ್ ಲೇಬರ್. ಕಾರ್ಲ್ ಮಾರ್ಕ್ಸ್ ಬಿದ್ದೋಯಿತು. ರಷ್ಯಾದ ಕ್ರಾಂತಿಯೊಳಗಡೆ ಕಾರ್ಲ್ ಮಾರ್ಕ್ಸ್ ಬಿದ್ದೋಯಿತು. ರಷ್ಯಾ ಹೋಯಿತು. 70 ವರ್ಷದಲ್ಲಿ ಸೋವಿಯತ್ ಒಕ್ಕೂಟ ಬಿದ್ದೋಯಿತು. ಕಾರಣ ಏನು? ಇರೋರು ಇಲ್ಲದವರನ್ನ ತತ್ರ ಬರ್ತಕ್ಕಂಥದ್ದಲ್ಲ, ದುಡಿದು ತಿನ್ನುವ ಕಾಯಕ ತನ್ನಲ್ಲಿ ಬಸವಣ್ಣ. ಸಮಾಜವನ್ನ ಕಟ್ಟದಲ್ಲಿ ಸಮಾಜವನ್ನ. ದಯಮಾಡಿ ಕುಳಿತವರಿಗೆ ಹೇಳ್ತೇನೆ, ಇದು ಸಣ್ಣ ಹಳ್ಳಿ ಅಲ್ಲ. ಹಿರೇನಲ್ಲೂರು ಸಣ್ಣ ಹಳ್ಳಿ ಅಲ್ಲ. ಹಿರೇನಲ್ಲೂರು ಅನ್ನತಕ್ಕಂಥ ಒಂದು ಸಣ್ಣ ಹಳ್ಳಿ ಇಡೀ ಜಗತ್ತಿಗೆ ಸಂದೇಶ ಕೊಡುತ್ತದೆ. ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಒಳಗಡೆ ಗಿರಿಯಾಪುರ ಅನ್ನತಕ್ಕಂಥ ಒಂದು ಗ್ರಾಮ ಇಡೀ ನಮ್ಮ ನಾಡಿಗೆ ಮಾರ್ಗದರ್ಶನವಾಗಿರ್ತಕ್ಕಂಥ ಗಿರಿಯಾಪುರದ ಗ್ರಾಮವನ್ನು ನಾವು ನೋಡಿದ್ದೇವೆ ಅನ್ನತಕ್ಕಂಥದ್ದು ನಾನು ಹೇಳ್ತೇನೆ. ಯಾಕೆ ಈ ಸಮಾಜದಲ್ಲಿ ನಾನು ವಿನಿಸ್ಕೊಳ್ತೇನೆ ಅಂತಂದ್ರೆ,
ನೀವು ಬಹಳ ದೊಡ್ಡ ಬುದ್ಧಿವಂತ ಸಮಾಜ, ನೀವು ಶ್ರೀಮಂತ ಸಮಾಜ, ಹಣ ಇರುವ ಸಮಾಜ, ಸ್ಥಿತಿವಂತ ಇರುವಂತ ಸಮಾಜ. ನೀವೇನಾದರೂ ಒಂದಿಷ್ಟು ತಾತ್ವಿಕದಲ್ಲಿ ಗಟ್ಟಿತನವನ್ನು ತಂದಿದೆ ಆದರೆ, ಸಾಮಾಜಿಕ ವ್ಯವಸ್ಥೆ ಒಳಗಡೆ ನೀವೇನಾದರೂ ಬದಲಾವಣೆಗಳನ್ನು ಕಂಡಿದೆ ಆದರೆ, ಈ ಜಗತ್ತಿನಲ್ಲಿ ನಿಮ್ಮಂತ ಪ್ರೀತಿ ಮಾಡುವಂತ ಸಮುದಾಯವನ್ನ ಬೇಕಾದಷ್ಟು ಜನರನ್ನ ಕಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದ್ದು ಈ ವೇದಿಕೆ ಸಾಕ್ಷಿ ಅನ್ನತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಹೆಚ್ಚು ನಾನೇನು ಹೇಳೋದಿಲ್ಲ. ನಿಮಗೂ ಪ್ರಸಾದ ಮಾಡಬೇಕಾಗಿದೆ, ನೀವೆಲ್ಲರೂ ಪ್ರಸಾದದ ವ್ಯವಸ್ಥೆಗೆ ಹೋಗಬೇಕಾಗಿದೆ. ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದಂತಂದ್ರೆ, ಮೂಢನಂಬಿಕೆ ಬಿಡ್ರಿ, ಅಂಧಾನುಕರಣೆ ಬಿಡ್ರಿ, ಅಂಧಶ್ರದ್ಧೆ ಬಿಡ್ರಿ. ನೋಡ್ರಿ, ನಾನು ಮಾತು ಕೇಳ್ತೀನಿ. ಅವ್ರು ಕೂತಾರೆ ಇಲ್ಲಿ, ಮದುವೆ ಮಾಡಕ್ ಬರ್ತಾರಲ್ರಿ, ಹುಡುಗಿ ನೋಡಕ್, ಹುಡುಗಿ ಕೈಗೆ ನೋಡ್ತಾರಲ್ಲ, ನಿಮ್ಮ ಕೈ ನೋಡ್ತಾರಲ್ಲ, ಏನಿದು ಒಳ್ಳೇದೋ, ಇದು ಕೆಟ್ಟದೋ, ಇದು ಮನೆಗೆ ಬಂದ ಮೇಲೆ ರೊಕ್ಕ ಬರುತ್ತೋ, ದುಡ್ಡು ಹಾಳಾಗುತ್ತೋ. ಅವಳ ಕೈನೇ ಯಾಕೆ ನೋಡ್ಬೇಕು? ಹುಡುಗನ ಕೈನೂ ನೋಡ್ಬೇಕು. ಇದೇನು ಇಸ್ಪೇಟ್ ಆಡಿದ ಕೈಯೋ, ಇದು ಕುಟ್ಕಾ ತಿಂದಿದ ಕೈಯೋ, ಏನು ಸರಾಯಿ ಕೊಡ್ತೀವಿ ಅಲ್ವಾ? ಏನ್ರಿ ಬಲಗೈ ಶ್ರೇಷ್ಠ ಅಂತ ಹೇಳಿದ್ರೆ ಎಡಗೈ ಕನಿಷ್ಠ ಅಂತ ಹೇಳಿದ್ರು. ಎಡಗೈ ಕನಿಷ್ಠ ಅಂತ ಹೇಳಿರ್ತಕ್ಕಂಥ ರಾಷ್ಟ್ರದೊಳಗಡೆ ಬಸವಣ್ಣ ಅಂಗಾಂಗಗಳಲ್ಲಿದ್ದಂಥ ಭೇದ ಭಾವನೆ ತೆಗೆದು ಎಡಗೈ ಕನಿಷ್ಠ ಅಂದ್ಕೊಳ್ಳಿ, ಎಡಗೈ ಲಿಂಗ ಕೊಟ್ಟನಲ್ಲಿ ಜಗತ್ತಿನಲ್ಲಿ ಅಂತ ದೊಡ್ಡ ಒಂದು ಜಗತ್ತಿನಲ್ಲಿ ಭಾರತ ಸ್ವೀಟಿ ಹೊಡೆದ ಇನ್ನೊಂದು ನೋಡಿ. ಬಹಳ ಜನರು ನಿಮ್ಮ ಭಾಷಣ ಸಲ ಬಂದು ಹೇಳಿರ್ತಾರೆ, ನಿಲ್ಲಿಸು ಸರಿ ಅಂತ ಅಲ್ವಾ? ಎಡಗೈ ಲಿಂಗ ಕೊಟ್ಟನಲ್ಲಿ ಈ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಬಂದ್ರೆ ಎಡಗಾಲ ಹಾಕ್ಬೇಕು, ಎಡಗಾಲ ಕತ್ತರಿಸ್ಬಿಡ್ರಿ. ಈ ದೇಹದೊಳಗೂ ಭೇದ ಭಾವ ಏನ್ರಿ? ಈ ದೇಹದೊಳಗೂ ಭೇದ ಭಾವ ಏನ್ರಿ? ಈ ದೇಹದಲ್ಲಿ ಭೇದ ಭಾವವನ್ನು ತಂದಿದ್ದಕ್ಕಾಗಿ ಬಸವಣ್ಣನವರು ದೇಹವೇ ದೇವಾಲಯ, ಶಿರವೇ ವನ್ನ ಕಳಶ, ಎನ್ನ ಕಾಲೇ ಕಂಬ. ವಾಹ್, ಏನ ಕಾನ್ಸೆಪ್ಟ್ ಏನ್ರಿ ಬಸವಣ್ಣನವರು? ಎಡಗಾಲ ಕನಿಷ್ಠ, ಬಲಗಾಲು ಶ್ರೇಷ್ಠ. ಮದುವೆ ಆದ ಹುಡುಗಿ ಬಲಗಾಲ ಹಾಕಿ ಮನೆ ಒಳಗೆ ಬರಬೇಕು. ಇನ್ ಮೇಲೆ ಬಲಗಾಲ ಹಾಕ್ಬೇಡ, ಎಡಗಾಲ ಹಾಕ್ಬೇಡ, ಕಪ್ಪೆ ಹಾರ್ದಂಗ ಯಾರು ಹೇಳ್ತೀರಿ? ಯಾಕೆ ಭಯ ಹುಟ್ಟಿಸ್ತೀರಿ ಧರ್ಮದೊಳಗಡೆ? ನಿನ್ನ ಎಡಗೈ ಕನಿಷ್ಠ, ಬಲಗೈ ಶ್ರೇಷ್ಠ, ಈ ದಿಕ್ಕು ಕನಿಷ್ಠ, ಆ ದಿಕ್ಕು ಕನಿಷ್ಠ. ನಿಮ್ಮನ್ನು ಎದುರಿಸಿ 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 ಧರ್ಮ ಬದುಕಬೇಕಾಗಿಲ್ಲ. ನಿಮಗೆ ಜ್ಞಾನ ಕೊಟ್ಟು ಧರ್ಮದ ಕಡೆಗೆ ತರಬೇಕಾಗಿದೆ. ಎದುರಿಸುವುದು ಧರ್ಮ ಅಲ್ಲ, ಭಯ ಹುಟ್ಟಿಸುವುದು ಧರ್ಮ ಅಲ್ಲ, ಚರ್ಮವಾದದ ಮೇಲೆ ಬದುಕುವುದು ಧರ್ಮ ಅಲ್ಲ. ನಿಮ್ಮನ್ನು ಎದುರಿಸಿರುವಂಥ ದಿನಮಾನ ಕಾಲದಲ್ಲಿ ಬಸವಣ್ಣ 1000 ವರ್ಷದಿಂದ ವೈಚಾರಿಕತೆ, ವೈಜ್ಞಾನಿಕತೆಯ ಮೇಲೆ, ಆಧ್ಯಾತ್ಮದ ತಳಾದಿಯ ಮೇಲೆ, ಕಾಯಕ ದಾಸೋಹದ ತಳಾದಿಯ ಮೇಲೆ ಈ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಧರ್ಮದ ಸಿದ್ಧಾಂತಗಳನ್ನು ನೀಡಿದ್ದಾರೆ. ಇಂತಹ ಸಿದ್ಧಾಂತಗಳು ಇವತ್ತು ಉಳಿಬೇಕು. ಗಿರಿಯಾಪುರ, ನಾನು ಒಂದ್ಸಲ ಬಂದಿದ್ದೆ ಶಿವಾನುಭವದ ಕಾರ್ಯಕ್ರಮಕ್ಕೆ. ಬಹಳ ದೊಡ್ಡ ಊರು ಗಿರಿಯಾಪುರ, ಬಹಳ ದೊಡ್ಡ ಶಿವಾನುಭವವನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದವರು. ನಾನು ಕೇಳಿದಂಗೆ ಧಾರವಾಡದ ಮುರುಘಾ ಮಠ ಬಿಟ್ಟ ಮೇಲೆ 2ನೇದು ಗಿರಿಯಾಪುರದ ಕೇಂದ್ರವೇ ಅನ್ನತಕ್ಕಂಥದ್ದನ್ನು ನಾನು ಕಂಡಿರ್ತಕ್ಕಂಥ ಮನುಷ್ಯ ಅನ್ನತಕ್ಕಂಥ ಮಾತನ್ನು ಇಷ್ಟಪಡ್ತೇನೆ. ಇನ್ನು ಹೆಚ್ಚು ಹೇಳೋದೇನಿಲ್ಲ. ಆದಷ್ಟು ಭಯ ಪಡಬೇಡ್ರಿ. ಜೀವನ ಅಂದ್ರೆ ಏನು ಅಂತ ತಲೆ ಕೆಡಿಸ್ಕೋಬೇಡ್ರಿ, ಬಹಳ ಕೆಡಿಸ್ಕೋಬೇಡ್ರಿ, ಬಹಳ ಭಯದಿಂದ ಬದುಕಬೇಡ್ರಿ. ಭಯದ ವಾತಾವರಣದಲ್ಲಿ ನೀವೆಲ್ಲರೂ ಸಹ ವೈಚಾರಿಕತೆ ಪ್ರಜ್ಞೆಯಲ್ಲಿ ಸಾಕ್ಷಿ ಪ್ರಜ್ಞೆ ಬಸವನ ಒಂದು ಜಾತಿಗೆ ಸೀಮಿತ ಮಾಡಿದರೆ ದುರಂತವಲ್ಲವೇ? ನೀವೇ ಪ್ರಶ್ನೆ ಕೇಳಿದ್ರೆ ನೀವೇ ಉತ್ತರ ಹೇಳಿದ್ರಿ. ನೀವು ಪ್ರಶ್ನೆ ಕೇಳಿರೋದೇನು? ವೈಚಾರಿಕತೆಯ ಪ್ರಜ್ಞೆಯಲ್ಲಿ ಸಾಕ್ಷಿ ಪ್ರಜ್ಞೆಯ ಬಸವನ ಒಂದು ಜಾತಿಗೆ ಸೀಮಿತ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ವೈಚಾರಿಕತೆಯಿಂದ ಜಾತಿಗೆ ಸೀಮಿತ ಆಗೋದಿಲ್ಲ. ವೈಚಾರಿಕತೆ ಜ್ಞಾನದ ಪ್ರತಿಪಾದನೆ ಒಳಗಡೆ ಮುಂದುವರೆದು ಹೋಗ್ತಾ ಇರ್ತದೆ. ಆ ವೈಚಾರಿಕತೆಯನ್ನು ಸಮುದಾಯಕ್ಕೆ ಜಾತಿಗೆ ಸೀಮಿತ ಆದರೆ ಅದು ಜಾತಿ ಆಗ್ತದೆ, ಅದರ ಪ್ರಶ್ನೆ ಇಲ್ಲ ಅನ್ನತಕ್ಕಂಥ ಮಾತು. ಹಾಗಾಗಿ ನೀವೇನು ಬಹಳ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಭಯದ ವಾತಾವರಣದಲ್ಲಿ ಬೇಡಿ. ಮನುಷ್ಯ ಭಯಕ್ಕೆ ಇರ್ತಾನೆ. ಏನು ಭಯಕ್ಕೆ ಇರ್ತಾನೆ? ಒಂದು ಸಾವಿನ ಭಯ. ಬಹಳ ದೊಡ್ಡ ಭಯ ಏನು? ಸಾಯೋದು. ಅದು ಹೇಳ್ತಾ ಇರ್ತಾರೆ, ಮನೆಗೆ ಹೋದವರು ಹೇಳ್ತಾ ಇರ್ತಾರೆ, ಬುದ್ಧಿ ನನಗೇನು ನೋವು ಬರಲಾರ್ದಂಗೆ ಸಾಯ್ಬೇಕು. ನಾನು ಏನು ಬರಲಾರ್ದಂಗೆ ನಾನು ಸಾಯ್ಬೇಕು, ನಾನು ಕುಂತಲೇ ಹೋಗಬೇಕು. ಅದೇನಾಗ್ತದೆ? ಕುಂತಲೇ ನೀವು ಹೋಗ್ತೀರ. ನೀನು ಅದೆಲ್ಲ ಆಗೋದಿಲ್ಲ, ಆ ಕೆಲಸ ಆಗೋದಿಲ್ಲ. ಜಗತ್ತಿನಲ್ಲಿ ನೀವೇನು ಹೆದರಬೇಡ್ರಿ. ಬೆಳಿಗ್ಗೆ ಎದ್ದೇಳ್ರಿ, ಚೆನ್ನಾಗಿ ಜಳಕ ಮಾಡ್ರಿ, ವಿಭೂತಿ ಹಚ್ಕೊಳ್ರಿ, ಲಿಂಗ ಪೂಜೆ ಮಾಡ್ರಿ. ನಿಮ್ಮ ಮನೆಯಲ್ಲಿರುವ ದೇವರುಗಳನ್ನು ನೀವೇನು ಪೂಜೆ ಮಾಡ್ತೀರ ನಂಬ್ರಿ. ನಿಮ್ಮ ವಿಶ್ವಾಸ ಅದು. ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ರಿ, ಚಲೋ ಪ್ರಸಾದ ಮಾಡ್ರಿ, ಸತ್ಯಶುದ್ಧ ಕಾಯಕ ಮಾಡ್ರಿ. ಹೆಚ್ಚಿನ ಕೂಡಿಸಿಡಬೇಡ್ರಿ. ಕೂಡಿಸಿಟ್ರೆ ನೀವು ವಕೀಲರಿಗಾರು ಕೊಡಬೇಕು,
ಇಲ್ಲ ಡಾಕ್ಟರ್ಗಾದ್ರೂ ಕೊಡಬೇಕು, ಇಲ್ಲ ಅಂತಂದ್ರೆ ನೀವು ಕೂಡಿಸಿಟ್ಟಿದ್ದು ದುಡ್ಡು ನಿಮ್ಮ ಮಕ್ಕಳು ಹಾಳು ಮಾಡಿ ಅಷ್ಟೇ. ಕೈ ಅಷ್ಟೇ ಮಾಡೋದು ಭಾಳ ಅಷ್ಟೇ ಮುಂದುವರೆದು ಹೇಳಾಗ ಕಳಿಸಿ ಬಿಡ್ಬೇಕು. ಅದಕ್ಕೆ ಬೆಳಗ್ಗೆ ಎದ್ದೇಳ್ರಿ, ಈ ಒಬ್ಬರಾಗೆ ಹುಟ್ಟು ಬಂದಿದ್ದೀವಿ, ಜೀವನ ಅಂದ್ರೆ ಎದುರ್ಕೋಬೇಡ್ರಿ. ಲೈಫ್ ಇಟ್ ಈಸ್ ನಾಟ್ ಸಾಂಗ್, ಇಟ್ ಈಸ್ ಸಾಂಗ್ಸ್, ಇಟ್ ಈಸ್ ನಾಟ್ ಡ್ಯಾನ್ಸ್, ಇಟ್ ಈಸ್ ಡ್ಯಾನ್ಸಿಂಗ್. ಅದು ವೇ ಆಫ್ ಲೈಫ್, ಭಾಳ ಸಂದೇಶ ಇರ್ತದೆ. ಎದುರ್ಕೋಬೇಡ್ರಿ, ಬೆಳಿಗ್ಗೆ ಎದ್ದೇಳ್ರಿ, ಚೆನ್ನಾಗಿ ಜಳಕ ಮಾಡಿರಿ, ಜಳಕ ಮಾಡಿ ಪೂಜೆ ಮಾಡಿಕೊಡ್ರಿ, ಪೂಜೆ ಮಾಡಿಕೊಂಡು ಹಿರಿಯರನ್ನ ಗೌರವಿಸ್ರಿ, ಚೆನ್ನಾಗಿ ದುಡಿರಿ, ದುಡ್ದಿದ್ದ ದುಡ್ಡಿನಲ್ಲಿ ಚೆನ್ನಾಗಿ ಒಳ್ಳೆ ಬಟ್ಟೆ ಗಿಟ್ಟೆ ಹಾಕ್ರಿ, ಒಳ್ಳೆ ಒಂದಿಷ್ಟು ಏನಾದ್ರು ಇಟ್ಕೊಡ್ರಿ. ಬಂಗಾರ ಇದ್ದಾರೆ ಅಂದ್ರೆ ಶ್ರೀಮಂತಿಕೆ ಅಲ್ಲ, ನಿಮ್ಮ ಮನೆ ಕಷ್ಟ ಬಂದಾಗ ಮುತ್ತೋಟ್ ಫೈನಾನ್ಸಲ್ಲಿ ಇರಾಕಂತ ತಿಳ್ಕೊಡ್ರಿ. ಶ್ರೀಮಂತಿಕೆ ಲಕ್ಷಣ ಅಲ್ಲ. ನಿಮ್ಮ ಮನೆಗೆ ಯಾರಾದ್ರೆ ಹಾರ್ಟ್ ಅಟ್ಯಾಕ್ ಆದ್ರೆ ಪಟ್ಟನ್ನು ರೊಕ್ಕ ಇಡಕ್ಕೆ ಲಿಕ್ವಿಡ್ ಮನಿ ಅಂತ ತಿಳ್ಕೊಡ್ರಿ. ಬಂಗಾರ ಅದನ್ನು ಮನೆಯೊಳಗೆ ಇಟ್ಕೊಡ್ರಿ, ಲಿಕ್ವಿಡ್ ಮನಿ ಅದು. ಸ್ವಲ್ಪ ಒಂದಿಷ್ಟು ಇಟ್ಕೊಡ್ರಿ, ಚೆನ್ನಾಗಿ ದುಡಿರಿ, ದುಡಿದು ಸಂಜೆ ಹೊತ್ತು ಒಂದಿಷ್ಟು ಏನಾದ್ರು ಸ್ನ್ಯಾಕ್ಸ್ ಗಿಕ್ಸ್ ಊಟ ಮಾಡಿರಿ. ಊಟ ಮಾಡಿದ್ಮೇಲೆ ರಾತ್ರಿ ಬಂದ ಮೇಲೆ ಎಲ್ಲರೂ ಕುತ್ಕೊಂಡು ವಿಭೂತಿ ಹಚ್ಕೊಂಡು ನಿಮ್ಮ ಪೂಜೆ ಮಾಡಿಕೊಂಡು ಪ್ರಸಾದ ಗಿಸಾದ ಮಾಡಿ ನಿಮ್ಮ ತಪ್ಪು ಒಪ್ಪುಗಳಿದ್ರೆ ಮನೆಯಲ್ಲೆಲ್ಲ ತೀರ್ಮಾನ ಮಾಡ್ಕೊಂಡು ಮಲಗ್ರಿ. ಬೆಳಿಗ್ಗೆ ಜೀವ ಇದ್ರೆ ಹೇಳ್ರಿ, ನಾನು ನೆಟ್ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನು, ನಿನ್ನ ಎದೆಯ ಧ್ವನಿಗಿಂತ ಮಿಗಿಲಾದ ಶಾಸ್ತ್ರ. ನಿನ್ನೊಳಗೊಂದು ಧ್ವನಿ ಇದೆಯಲ್ಲ, ಅದು ನಿನ್ನ ಹೇಳ್ತಾ ಇದೆ ನಿನ್ನ ಲೈಫ್ನ, ನಿನ್ನ ಜೀವನ ನಿನ್ನನ್ನೇ ನೀನು ಹೇಳ್ತಾ ಇದೆ ಬರ್ತೀನಿ. ನಾನು ನಿಜಗುಣಾನ ಸ್ವಾಮೀಜಿ ಜೀವನ, ನಿಜಗುಣಾನ ಸ್ವಾಮೀಜಿ ಅದೇ ಹೇಳ್ತಾ ಇತ್ತು, ಭಾಳ ಮಾತಾಡಬೇಡ, ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಯಾ. ಏನು ಪೂಜೆ ಮಾಡಿದ್ರು ಅಷ್ಟೇ, ಬಿಟ್ಟರು ಆಯುಷ್ಯ ತೀರದೆ ಮರಣ ಇಲ್ಲ. ಸುಮ್ಮನೆ ಬಂದಿದ್ದೀರಿ. ಪ್ರಾಣಿಗಳು, ತಿಳುವಳಿಕೆ ಪ್ರಾಣಿಗಳು, ಸ್ವಲ್ಪ ಜ್ಞಾನ ಇರೋ ಪ್ರಾಣಿಗಳು, ಓದ್ಕೊಂಡಿರೋ ಪ್ರಾಣಿಗಳು, ಸಂದರ್ಭಕ್ಕೆ ಮಂದಿ ತೊಪ್ಪಿಗೆ ಹಾಕೋ ಪ್ರಾಣಿಗಳು. ಎಷ್ಟೇ ಕಲ್ತಿದ್ದೀವಲ್ಲ, ಇದನ್ನು ಮೀರಿದೇನು ಕಲ್ತಿದ್ದೀವಿ? ಇದು ಬಿಹೈಂಡ್ ಏನು ಕಲ್ತಿದ್ದೀವಿ ನಾವು? ಏನು ಕಲ್ತಿಲ್ಲ. ಜಗತ್ತಿನಲ್ಲಿ ಬಸವಣ್ಣನವರ ವಚನಗಳನ್ನು ಓದ್ರೆ ಗೊತ್ತಾಗ್ತದೆ. ಅಕ್ಕ ಮಹಾದೇವಿ ಹತ್ರ ಬಂದ್ರೆ ಗೊತ್ತಾಗ್ತದೆ. ಸತ್ಯಕ್ಕನ ಹತ್ರ ಬನ್ನಿ ಗೊತ್ತಾಗ್ತದೆ. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರದನ ಪರಸ್ತ್ರೀ ಪರ ದೈವಗಳಿಗೆ ಎರಗದಕ್ಕುದೇ ನೇಮ. ಇದು ಕಾಣಿರಣ್ಣ ನಮ್ಮ ಜಂಬು ಜಕ್ಕೇಶ್ವರರಿಗೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅವ್ರ ಕೈ ತೋರಿಸೋದು, ಇವ್ರ ಕೈ ತೋರಿಸೋದು, ನನ್ನ ಬಲ ಹೆಂಗೈತೆ, ಇವ್ರ ಬಲ ಹೆಂಗೈತೆ, ಇದು ಇಂದ್ರ ಬಲ ಬೇಡ, ಚಂದ್ರ ಬಲ ಬೇಡ, ತಾರಾ ಬಲ ಬೇಡ, ಬಸವಣ್ಣನ ಹೇಮರೆಡ್ಡಿಯ ಗುರುಬಲ, ನಿನ್ನ ದುಡಿಮೆಯ ತೋಳಬಲದಿಂದ ಬದುಕ್ರಿ ಅನ್ನೋದೇ ಬಸವ ಜಯಂತಿಯ ಸಂದೇಶ ಅನ್ನತಕ್ಕಂಥದ್ದು ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ಸಾವಿರಕ್ಕೆ ಪೂಜ್ಯರನ್ನ ನೋಡಿರಲಿಲ್ಲ, ಅವ್ರನ್ನೂ ನೋಡ್ದಂಗಾಯ್ತು. ಹಾಸನದ ಅಧ್ಯಕ್ಷರು ಚಲೋ ಮಾತಾಡ್ಯಾರ, ಅವರು ಚಲೋ ಮಾತಾಡಿದ್ದಾರೆ. ಯಾಕೆ ಕ್ಷಮೆ ಕೇಳ್ರಿ ಅಂತ ಕೇಳಿದೆ ಅಂದ್ರೆ, ಇದೇ ಮಾತಿಗೆ ಉಪೇಂದ್ರ ನೀರು ಕುಡಿದು ಓಡೋಗಿಬಿಟ್ಟಿದ್ದ. ನಿನ್ನನ್ನು ಅವಮಾನ ಮಾಡಿದ್ದೀನಿ ಅಂತ ತಿಳ್ಕೊಬೇಡ, ಮತ್ತೆ ಎಲ್ಲಾದ್ರೂ ಒಳಗಡೆ ನಿನ್ನನ್ನು ಉಳಿಸಿದ್ದೀನಿ ಅನ್ನತಕ್ಕಂಥವ್ರು ನೀನು ಇರಬೇಕು ಅನ್ನತಕ್ಕಂಥ ಎಚ್ಚರದ ಮಾತುಗಳನ್ನು ಹೇಳ್ತಾ, ಶಬ್ದಗಳನ್ನು ಬಳಸಬಾರ್ದು. ಒಂದು ಕಾಲದಲ್ಲಿ ಇತ್ತು, ಪ್ರಜಾಪ್ರಭುತ್ವ ಬಂದ ಮೇಲೆ ಬಹಳ ದೊಡ್ಡ ಗಲಾಟೆಗಳು, ಜಾತಿ ಸಂಘಟನೆಗಳು, ಜಾತಿಯ ವ್ಯವಸ್ಥೆಗಳು ಗಟ್ಟಿಗೊಂಡಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತು ಬಹಳ ಒಳ್ಳೆಯ ಮಾತನಾಡುವಾಗ ನಾವು ಬಹಳ ಎಚ್ಚರದಿಂದ ಮಾತನಾಡಬೇಕು. ಶಬ್ದ ಜಗತ್ತನ್ನು ಆಳುತ್ತದೆ, ಶಬ್ದ ಜಗತ್ತನ್ನು ಆಳುತ್ತದೆ. ಶಬ್ದ ಹೇಗೆ ಜಗತ್ತನ್ನು ಆಳುತ್ತದೆ ಅಂತಂದ್ರೆ, ಒಂದು ಮನೆಯನ್ನು ಹಾಳು ಮಾಡ್ಬೇಕಂತಂದ್ರೆ ವಿಷ ಕೊಡಬೇಕಾಗಿಲ್ಲ. ಒಂದು ಮನೆಯನ್ನು ಹಾಳು ಮಾಡ್ಬೇಕಂದ್ರೆ ವಿಷ ಕೊಡಬೇಕಾಗಿಲ್ಲ. ಸುಮ್ಮನೆ ಯಾವ್ದಾರ ಮನೆಯೊಳಗೆ ಹೋಗಿ, ಇವತ್ತು ನಿಮ್ಮ ಮಗ ಮತ್ತೆ ಆ ಕೆಳಗೇನೆ ಓಡಿ ಹುಡುಕಿ ಅಲ್ಲಿ ನೀರು ಮಾತಾಡಕತ್ತಿದ್ರು, ಇಷ್ಟೇ ಇದೆ, ಇಷ್ಟೇ ಇದೆ ಹೊರತು ಏನಿಲ್ಲ. ಅದಕ್ಕೆ ನಾನು ಎಂದೂ ಸಹ ನಾವು ವೇದಿಕೆ ಮೇಲೆ ಯಾರನ್ನೂ ಸಹ ನಾನು ಕೇಳಿದೆ, ಏಕೆಂದರೆ ನಾವು ವಿನಂತಿ ಪೂರ್ವಕವಾಗಿ ಈ ಶಬ್ದಗಳನ್ನು ಎಲ್ಲೂ ಬಳಸಬಾರ್ದು ಅನ್ನತಕ್ಕಂಥದ್ದು ಸರ್ಕಾರವೂ ಹೇಳಿದೆ, ಕೋರ್ಟು ಹೇಳಿದೆ. ಅದನ್ನು ನಾವು ಪಾಲಿಸಬೇಕು. ಅದೇನಾಗ್ತದೆ ಅಂತಂದರೆ, ಆ ಶಬ್ದ ಅವರಿಗೆ ಫಲಿಸುತ್ತದೆ, ನಾವೆಲ್ಲ ಬಹಳ ಉತ್ತಮ ಅನ್ನತಕ್ಕಂಥದ್ದು ಗೊತ್ತಾಗಿಬಿಟ್ರೆ ಬಹಳ ದೊಡ್ಡ ಪ್ರಮಾದ ಆಗಿಬಿಡ್ತದೆ ಅನ್ನತಕ್ಕಂಥದ್ದು ಪತ್ರಿಕಾ ಮಾಧ್ಯಮದಲ್ಲಿ ಬರೆದವರು ಅದು ಇರ್ಬೋದು ಅನ್ನತಕ್ಕಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅನ್ನತಕ್ಕಂಥ ಮಾತುಗಳು ಎದುರಿಗೆ ಕೂತಾರ ಪತ್ರಿಕೆಗಳು, ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ, ವೈಚಾರಿಕತೆ ಅನ್ನೋದು ಜಾತಿ ಅಲ್ಲ, ಧರ್ಮ ಅಲ್ಲ, ಸಮುದಾಯ ಅಲ್ಲ, ಜೀವನದ ಸ್ಪಷ್ಟತೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ವಯಸ್ಕರ್ತವರಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ರಾಜು ಅವರು ಕೂತಿದ್ದಾರೆ, ಅವ್ರ ಬಗ್ಗೆ ನಾವೇನು ಮಾತನಾಡೋದಿಲ್ಲ.
ದೇಶ ಅನ್ನತಕ್ಕಂಥದ್ದನ್ನು ಕಟ್ಟಬೇಕು, ದೇಶವನ್ನು ಉಳಿಸಬೇಕು ಅನ್ನತಕ್ಕಂಥದ್ದು ಶಕ್ತಿಯುತವಾದಂಥ ಒಂದು ಬಲವಾದಂಥ ಒಂದು ವ್ಯಕ್ತಿ ಇವತ್ತು ಸೈನಿಕರಲ್ಲಿ ಯಾರು ಇದ್ದರೆ ರಾಜವನ್ನು ಖಂಡಿತೀವಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ನಾವು ಅವ್ರನ್ನ ಗೌರವಿಸಬೇಕು, ಅವ್ರನ್ನ ಪ್ರೀತಿಸಬೇಕು, ಅವ್ರನ್ನ ಸಾತ್ವಿಕತೆಯಿಂದ ಕಾಣಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಅಧ್ಯಕ್ಷರು ಬಹಳ ಸಾತ್ವಿಕರು, ಬಡಗನಾಡನ ರೆಡ್ಡಿ ಸಮಾಜದ ಅಧ್ಯಕ್ಷರು, ಅವ್ರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ನಮ್ಮನ್ನು ಇಲ್ಲಿ ಕರೆಸಿ ಮಾತನಾಡಿಸ್ಬೇಕನ್ನತಕ್ಕಂಥ ಬಯಕೆ ಇಟ್ಕೊಂಡಿರ್ತಕ್ಕಂಥ ಈ ಊರಿನ ಹಳೆಯ ಅರುಣ್ ಅವರಿಗೆ, ನಮ್ಮ ಕಾಶಿನಾಥ್ ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಚಿಂತನೆಯಾಗಿ ತಗೊಳ್ರಿ, ಘರ್ಷಣೆಯಾಗಿ ತಗೊಳ್ಬೇಡ್ರಿ. ಸ್ವಾಮಿ ಚಲೋ ಮಾತನಾಡಿದಾಗ ಈಗ ಮಾತನಾಡಬಾರ್ದಿತ್ತು ಅಂತ ಹೇಳ್ಬಾರ್ದು, ಹೆಂಗೆ ಮಾತನಾಡಬೇಕಿತ್ತು ಅಂತ ನನಗೆ ಹೇಳ್ರಿ ಅನ್ನತಕ್ಕಂಥ ತಿಳಿಸ್ತಾ ಏನು ಮಾತಾಡಬೇಕು ಅನ್ನೋದು ತಿಳಿಸ್ಬೇಕು ಅಂತ ಹೇಳ್ತಾ ದ ನೋ ಮ್ಯಾನ್ ಪರ್ಫೆಕ್ಟ್, ದ ನೋ ಪ್ರೊಫೆಟ್ ಪರ್ಫೆಕ್ಟ್ ಇಸ್ ದ ಗಾಡ್ ಓನ್ಲಿ ಪರ್ಫೆಕ್ಟ್. ಈ ಜಗತ್ತಿನೇ ನಾವು ಪರಿಪೂರ್ಣರಾಗಬೇಕು ಅಂತ ಹೊರಟಿದ್ದೀವಿ ಹೊರತು ನಾವು ಪರಿಪೂರ್ಣರಲ್ಲ. ನಿಮಗೆ ಬೋಧನೆ ಮಾಡ್ತಾ ಇದ್ದೀವಿ ಅಂತಲ್ಲ, ನಾವು ಬೋಧನೆ ಒಳಗೆ ಪರಿವರ್ತನೆ ಆಗಬೇಕು. ಅದು ಬಸವಣ್ಣ ತಿಳಿಸಿರುವ ಧರ್ಮ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನಾಡಿ ಆದಷ್ಟು ಹೆಣ್ಣು ಮಕ್ಕಳಲ್ಲಿ ನಾನು ವಿನಂತಿಸ್ಕೊಡ್ತೇನೆ. ನಿಮ್ಮ ಗಂಡಂದಿರು ಯಥೇಚ್ಛವಾಗಿ ದುಡಿದು ತಂದಾಗ ಈ ಹಣ ಎಲ್ಲಿಂದ ಬಂತು ಅಂತ ನೀವು ಕೇಳಿಲ್ಲ ಅಂದರೆ ಒಂದು ದಿವಸ ನೀವೆಲ್ಲರೂ ಲೋಕಾಯುಕ್ತರ ಹತ್ರ ಹೋಗ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಇಷ್ಟಪಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೆಚ್ಚಿನ ಹಣ ಇಟ್ಕೊಳ್ಬೇಡಿ. ಹಣ ಇಟ್ಕೊಂಡ್ರ ಕತೆ ಏನೋ ಹೇಳ್ತಿದ್ದೆ ನಿಮಗೆಲ್ಲ ಕೇಳಿದ್ದೀರಿ. ಇವತ್ತು ನಿಮ್ಮನ್ನು ಹಣ ಕಾಪಾಡ್ತೋ, ರಾಜಕಾರಣ ಕಾಪಾಡ್ತೋ, ನಿಮ್ಮ ಅರಿವಿನ ಪ್ರಜ್ಞೆ ಕಾಪಾಡ್ತೋ ಅಂತಕ್ಕಂಥದ್ದು ರಾಜಕಾರಣಿಗಳು ತಿಳ್ಕೊಳ್ಬೇಕು. ರಾಜಕಾರಣಿಗಳಿಗೆ ನಾವು ಹೇಳುವಷ್ಟು ಶಕ್ತಿ ಇದೆ, ಅವರು ನಮಗೆ ಹೇಳುವಷ್ಟು ಶಕ್ತಿ ಇದೆ. ನಾವು ರಾಜಕಾರಣಿಗಳನ್ನ ನಾವು ನಿಮ್ಮನ್ನು ನಾವು ಮಾಡಿದ್ದೇವೆ, ನಮ್ಮ ಒಂದು ಓಟಿನಿಂದ ನೀವು ದೊಡ್ಡವರಾಗಿದ್ದೀರಿ ಅಂತಕ್ಕಂಥವ್ರು ನಿಮಗೆಲ್ಲರಿಗೂ ಇರಬೇಕು ಅನ್ನತಕ್ಕಂಥ ನೀವು ಇಟ್ಕೊಳ್ಬೇಕು. ಹೊರತು ನೀವು ಸೇವಕರಾಗಬೇಕೆ ಹೊರತು ಸೇವನೆ ಮಾಡುವ ಪ್ರತಿನಿಧಿಗಳಾಗಬಾರ್ದು ಅಂತಕ್ಕಂಥ ಮಾತಾಡ್ತಾ ಈ ದೇಶದಲ್ಲಿ 3 ಬದಲಾವಣೆ ಆಗಬೇಕು. ಒಂದು ಕಾಕಿ, ಒಂದು ಕಾದಿ, ಒಂದು ಕಾಗಿ, 3 ಬದಲಾವಣೆ ಆಗಬೇಕು. ಕಾದಿ ಸೇವನೆಯ ಕುರು, ಸೇವೆಯ ಕುರು, ಅದು ಸೇವನೆಯ ಕುರು ಆಯಿತು. ಕಾದಿ ತ್ಯಾಗದ ಕುರು ಆಗಬೇಕಾಗಿತ್ತು, ಭೋಗದ ಕುರು ಆಯಿತು. ಕಾಗಿ ರಕ್ಷಣೆಯ ಕುರು ಆಗಬೇಕಾಗಿತ್ತು, ರಕ್ಷಣೆಯ ಕುರು ಆಯಿತು. ಈ 3 ರಾಷ್ಟ್ರದ ವಸ್ತುಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲವನ್ನು ಕಳೆದುಕೊಳ್ಳುವಂತಹ ದಿನಮಾನಗಳು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ನಮಗೆ ಹೇಮರೆಡ್ಡಿ ಮಲ್ಲಮ್ಮ ಬೇಕು, ವೇಮನ ಬೇಕು, ಬಸವಣ್ಣ ಬೇಕು. ತಾತ್ಕಾಲಿಕ ರಾಜಕಾರಣಿಗಳು 5 ವರ್ಷ ಇರ್ತಾರೆ, ಹೋಗ್ತಾರೆ. ಇನ್ಕಿಲಾಬ್ ಜಿಂದಾಬಾದ್, ತೋಡೆ ದಿನಕ್ಕೆ ಹಂಗಂತೇಳಿ ನಾ ರಾಜಕಾರಣಿಗಳನ್ನು ಟೀಕಿಸ್ತಾ ಇಲ್ಲ. ಇದು ಎಡಕ್ಕೂ ಕುಂತಾರ, ಎಡಕ್ಕೂ ಮಾಸ್ತರ ಕುಂತಾರ. ಮಾಸ್ತರನ್ನ ನಾನು ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ. ಭಾಷಣ ಮಿಷನ್ ಸ್ಕೂಲಿನಿಂದ, ರಾಮ ಮಂದಿರದಿಂದ ಪುಸ್ತಕ ಮನೆ ಕೊಟ್ಕೋತ ಹುಡುಗರನ್ನ ಪಾಠ ಮಾಡಿದಿರ್ತಕ್ಕಂಥ ಅವರ ರಾಜಾತಿ ನಗರದಲ್ಲಿ ಭಾಷಣ ಮಿಷನ್ನಿಂದ ಅವ್ರು ನೋಡ್ಕೋತಾ ಬಂದಿದ್ದೀನಿ. ನನಗೂ ಈಗ 60 ವರ್ಷ ಜಗತ್ತಿನಲ್ಲಿ ಎಲ್ಲವನ್ನೂ ನೋಡಿಕೊಂಡು ಬಂದಿರತಕ್ಕಂಥ ಮನುಷ್ಯ. ನಾನು ಮನುಷ್ಯನಾಗೆ ಉಳಿಬೇಕು ಅಂತ ಪ್ರಯತ್ನ ಪಟ್ಟೀನಿ. ಐ ಆಮ್ ನಾಟ್ ಸ್ವಾಮೀಜಿ, ಐ ಆಮ್ ನಾಲೆಡ್ಜ್ ಇಸ್ ಸ್ವಾಮೀಜಿ, ಐ ಆಮ್ ಎ ಹ್ಯೂಮನ್ ಬೇಬಿ ಅಂತಕ್ಕಂಥ ಮಾತುಗಳನ್ನು ಮುಗಿಸ್ತೇನೆ ಅಂತಕ್ಕಂಥ ಮಾತನ್ನು. ಐ ಆಮ್ ನಾಲೆಡ್ಜ್ ಇಸ್ ಸ್ವಾಮೀಜಿ, ಐ ಆಮ್ ನಾಟ್ ಸ್ವಾಮೀಜಿ, ಐ ಆಮ್ ಎ ನೇಚರ್ ಬೇಬಿ. ನಾನು ಈ ಪ್ರಕೃತಿಯ ಮಗು, ಈ ಪ್ರಕೃತಿಯ ಮಗು. ನನ್ನಲ್ಲಿ ಏನಾದರೂ ತಪ್ಪು ಒಪ್ಪುಗಳು ಬರ್ತವೆ, ಅದನ್ನು ತಿದ್ದಿ ತೆಗೆದುಕೊಂಡು ಹೋಗೋದು ಸಮಾಜದ ಕರ್ತವ್ಯ. ಭಕ್ತ ದೇಹಿಕ ದೇವ ಅನ್ನತಕ್ಕಂಥ ಮಾತನ್ನು ಬಸವಣ್ಣ ಇರೋದ್ರಿಂದ ನಾವು ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ದಾರಿಯಲ್ಲಿ ನಡೀರಿ. ಮೈ ಮೇಲೆ ಯಾರಿಗಾದ್ರೂ ಈ ಭಾಗದಲ್ಲಿ ದೇವರು ಬರ್ತಿದ್ರೆ ಅವ್ರು ನನ್ನ ಹತ್ರ ಕರ್ಕೊಂಡು ನಡೀರಿ. ಅವ್ರ ಹತ್ರ ಹೋಗಿ ನಿಲ್ಲೋರಿದ್ದಾರಲ್ಲ, ಅವರಷ್ಟು ಡೇಂಜರೇ ಯಾರಿದೆ ಈ ಜಗತ್ತಿನ. ಮೈ ಮೇಲೆ ದೇವರು ಬರ್ತಾ ಇದ್ದಾರೆ, ಅವ್ರ ಮೈ ಮೇಲೆ ದೇವರು ಬರ್ತಾ ಇದ್ರೆ ನನಗೆ ಅವ್ರು ನನ್ನ ಹತ್ರ ಬಂದು ಹೇಳಬೇಕು. ಅವರ ದೇವರು ಬರೋ ಹೆಣ್ಮಗಳು ನಮ್ಗೆ ಏನು ಹೇಳಬೇಕು ಅಂತಂದ್ರೆ, ಆಕೆ ದೇವರಾಗಿರೋದ್ರಿಂದ ಆಕೆ ಏನು ಹೇಳಬೇಕು ಅಂತಂದ್ರೆ, ಇಡೀ ನನ್ನ ಮಠದ ಆಸ್ತಿನೂ ಕೊಟ್ಬಿಡ್ತೀನಿ, ಅಪ್ಪಗಳ ಆಸ್ತಿನೂ ಕೊಡ್ತೀನಿ, ನಿಮಗೂ ಕೊಟ್ಬಿಡ್ತೀನಿ, ಅವಾಗ ನಿಂದು ಕೊಟ್ಬಿಡ್ತೀನಿ, ಎಲ್ಲ ಆಕೆ ಕೊಡ್ತೀನಿ. ಆಕೆ ಏನು ಹೇಳೋದು ಬೇಡ, ಎಲ್ಲೆಲ್ಲಿ ಭಯೋತ್ಪಾದಕರಿದ್ದಾರೆ ಅಂತ ಆಕೆ ಹೇಳಿಬಿಟ್ರೆ ಸಾಕು. ಜಗತ್ತಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮತಮತ್ಸರಗಳನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಮೈ ಮೇಲೆ ದೇವ್ರು ಬರ್ತಂತ ಇವರು ಹೋಗಿ ನಿಲ್ಲೋದು, ತಡೆ ಓಡಿಸೋದು, ನಿಮ್ಮೇನು ಮಂತ್ರಿಸ್ಕೊಂಡು ಬರೋದು, ವಾರ ಹೋಗೋದು. ಏನು ಈ ಜಗತ್ತಿನಲ್ಲಿ ಅಜ್ಞಾನ ತುಂಬಿಟ್ಟು ಮೈ ಮೇಲೆ ದೇವರು ಬರ್ತದ. ಪಾಪ ಈ ಜಗತ್ತಿನಲ್ಲಿ ದುಡಿಯುವ ಹೆಣ್ಣು ಮಗಳು ರೋಡ್ನಲ್ಲಿ ಕಾರ್ ಹಾಕ್ತಾ ಇರ್ತಾಳೆ, ಮಗು ಮಲೆ ಹಾಲು ಕುಡಿಸ್ತಾ ಇರ್ತಾಳೆ, ರೊಟ್ಟಿಗೆ ಖಾರದ ಪುಡಿ ಹಾಕೊಂಡು ನೀರು ಹಾಕೊಂಡು ತಿಂತಾ ಇದ್ದಾಳೆ. ಅದರ ಕಡೆಗೆ ನಿಮ್ಮ ಕಣ್ಣಿಗೆ ಅದು ದೇವರು, ಅದು ದೇವರು. ಇದು ಬಸವಣ್ಣ ಹೇಳಿರ್ತಕ್ಕಂಥ ಧರ್ಮ ಅನ್ನತಕ್ಕಂಥ ಅರ್ಥ ಮಾಡಿ ವೇಸ್ಟ್ ಮಾಡಬೇಕು. ಸೇವ್ ದ ಫುಡ್, ಸೇವ್ ದ ವಾಟರ್. ಗಾಳಿನ ಸಂರಕ್ಷಣೆ ಮಾಡಬೇಕು. ನೀವೆಲ್ಲರೂ ಮರಗಳನ್ನು ಕಡಿಬಾರ್ದು, ಉಳಿಸ್ಬೇಕು.
ಗಾಳಿ ಅಂದ್ರೆ ಏನಂತ ಗೊತ್ತೇನೆ ನಿಮ್ಗೆ? ಕರೋನಾ ಬಂದ ಕೇಳ್ರಿ, ಆಕ್ಸಿಡೆಂಟ್ಸ್ ಇಲ್ಲ ಅದವ್ರಿಗೆ. ಗಾಳಿ ಅಂದ್ರೆ ಏನಂತ ಕರೋನಾ ಬಂದಾಗ ಗೊತ್ತಾಗಲ್ಲ, ಎಲ್ಲ ಖಚಿತಿ ಮನೆಗೆ ರೊಕ್ಕ ಐತೆ ಬೇಕಾದಷ್ಟು, ಆಕ್ಸಿಡೆಂಟ್ಸ್ ಇತ್ತಲಾರ್ದು ಸತ್ತೋಗ್ಬಿಟ್ಟಾರೆ. ಅದಕ್ಕೆ ನಿಮ್ಮ ಹತ್ರ ATM, ನಾನು ಅದಕ್ಕೆ ಹೇಳಿದೆ, ಕರೋನಾ ಬಂದಾಗ ಎಲ್ಲರೂ ATM ಕಾರ್ಡ್ ಇಟ್ಕೊಂಡಿರೋ ಮೂಗು ಕಿತ್ತಿದೆ, ರೊಕ್ಕ ಬರ್ತಿದೆ. ಮರ ಕಡಿಬೇಕು, ಮರ ಉಳಿಸ್ರಿ, ನೀರು ಉಳಿಸ್ರಿ, ಭೂಮಿ ಉಳಿಸ್ರಿ. ಮುಂದೆ ಯಾವ ರೈತ ಭೂಮಿಯನ್ನು ಇಟ್ಟುಕೊಂಡಿದ್ದಾನೆ ಅವನ ಮನೆಯ ಬಾಗಿಲಿಗೆ ಇನ್ನೊಂದು 50 ವರ್ಷದಲ್ಲಿ ನಾವೆಲ್ಲರೂ ಕ್ಯೂ ನಿಂತು ಆಹಾರವನ್ನು ಕೇಳುವ ಕಾಲ ಬರ್ತದೆ ಅನ್ನೋತಕ್ಕಂಥದ್ದು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇಶದಲ್ಲಿ ರೈತ ಮಾತ್ರ ಉಳಿತಾನೆ, ಮಿಕ್ಕಿದ IS ಆಫೀಸರು, DC, PC, AC ನಮ್ಮಂಥ ಸ್ವಾಮಿಗಳು ಅವ್ರ ಮನೆ ಮುಂದೆ ಹೋಗಿ ಭೌತಿ ಭಿಕ್ಷಾಂತಿ ಅನ್ನೋ ಕಾಲ ಬಂದಿತ್ತು. ರೈತರು ನೀವು ಯಾರು ಭೂಮಿ ಇಟ್ಕೊಂಡಿದ್ರಿ ಇಟ್ಕೊಡ್ರಿ, ರೈತರು ದೊಡ್ಡವರು ಜಗತ್ತಿನ, ರೈತರು ಉಳಿಬೇಕು. ಯಾಕೆ ನಾನು IS ಆಫೀಸರ್, IPS ಆಫೀಸರ್ ಅಂತ ದೊಡ್ಡವರು ಓದಿರ್ತಾರೆ, ಎಲ್ಲಾದ್ರೂ ಕೊಲೆಯಾದಾಗ IS ಆಫೀಸರು, SP, DC, AC, ತಹಸೀಲ್ದಾರ್ ಎಲ್ಲ ನಿಂತಿರ್ತಾರೆ. ಇವರೆಲ್ಲರೂ ನಿಂತಿದ್ರು, ಇವರೆಲ್ಲ ಓದಿ ಬಂದವರೆಲ್ಲ ನಿಂತಿರ್ತಾರೆ. ಕೊಲೆ ಆದವನಿಗೆ ನಾಯಿ ಮೂಸಿ ಓಡಿದ ಮೇಲೆ ಇವರೆಲ್ಲ ನಾಯಿ ಹಿಂದೆ ಓಡ್ತಾ ಇರ್ತಾರೆ. ಶ್ವಾನಜ್ಞಾನ, ಗಜಜ್ಞಾನ, ಕುಕ್ಕುಟ ಜ್ಞಾನ ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಎಂತಹ ಅದ್ಭುತ ಅದ. ಓದ್ರಿ, ನೋಡ್ರಿ, ಚೆನ್ನಾಗಿ ಅನುಭವಿಸ್ರಿ, ಭಯ ಪಡಬೇಡ್ರಿ. ದಯಮಾಡಿ ಮಾತೃ ದೇವೋಭವ ಅಂತ ಹೇಳಿದ ದೇಶದಲ್ಲಿ ತಂದೆ ತಾಯಿಗಳನ್ನ ವೃದ್ಧಾಶ್ರಮ ಕಳಿಸ್ಬೇಡ್ರಿ, ತಂದೆ ತಾಯಿಗಳ ಸೇವೆ ಮಾಡ್ರಿ, ಅವ್ರನ್ನ ಚೆನ್ನಾಗಿ ಕಾಪಾಡ್ರಿ ಅಂತಕ್ಕಂಥ ಮಾತನ್ನು, ಅವ್ರನ್ನ ಪ್ರೀತಿಯಿಂದ ಕಂಡ್ರಿ, ಹಿರಿಯ ನಾಗರಿಕರನ್ನ ಗೌರವಿಸ್ರಿ, ಹಿರಿಯರನ್ನ ಪ್ರೀತಿ ಮಾಡಿ, ತಂದೆ ತಾಯಿಗಳನ್ನ ಬೀದಿಗೆ ಇಡಬೇಡ್ರಿ. ಈ ಜಗತ್ತಿನಲ್ಲಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ ತಂದೆ ತಾಯಿಗಳು, ಆದರೆ ಮಕ್ಕಳು ತಂದೆ ತಾಯಿಗಳನ್ನ ನೋಡಿದ್ರು ಸೋಲ್ತಾ ಇದ್ದೀವಿ. ಇದರ ಕಡೆ ಆಗಬಾರ್ದು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ ಇಷ್ಟೊತ್ತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ತಮ್ಮ ತಾಳ್ಮೆಯ ಪರೀಕ್ಷೆಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ತಾವೆಲ್ಲರೂ ಇದೇ ಥರ ನಡೀತಾ ಇರಬೇಕು. ಮುಂದಿನ ವರ್ಷ ಇದೇ ಥರ ಬಸವ ಜಯಂತಿ ಆಗಲಿ. ನಿಮ್ಮ ಮನೆಯಲ್ಲಿ ಸಂಪತ್ತು ಏನಾಗಬೇಕಿತ್ತು ಅಂದರೆ ಅರಿವೇ ಸಂಪತ್ತು ಆಗಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಲ್ಲಿ ವಂದಿಸಿ, ಪತ್ರಿಕಾ ವರದಿಗಾರರು ಕೇಳಿರುವ ಪ್ರಶ್ನೆ ದೀರ್ಘವಾದ ಪ್ರಶ್ನೆ, ವೈಚಾರಿಕತೆಯವರು ಜಾತಿಗೆ ಸೀಮಿತವಾದವರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ಅದು ಬಹಳ ದೊಡ್ಡದು. ಅದನ್ನು ವಿಚಾರ ಮಾಡೋಣ. ಯಾಕೆಂತಂದರೆ ದೊಡ್ಡ ದೊಡ್ಡ ಪ್ರಜ್ಞಾವಂತರು ವೈಚಾರಿಕತೆಯವರೆಲ್ಲ ಜಾತಿಯ ಸಂಘಟನೆಗೆ ಹೊರಟಿರೋದ್ರಿಂದ ಆ ಪ್ರಶ್ನೆ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ವಿನೋಬಾಜಿ ಹತ್ರ ಇರಲಿಲ್ಲ, ಬಾಬೆ ಹಂಪೆ ಅವ್ರ ಹತ್ರ ಇರಲಿಲ್ಲ, ಬಸವಣ್ಣನವರ ಹತ್ರ ಇರಲಿಲ್ಲ, ಬುದ್ಧನ ಹತ್ರ ಇರಲಿಲ್ಲ, ಬುದ್ಧ ಕ್ಷತ್ರಿಯ ಸಂಘಟನೆ ಮಾಡಿಲ್ಲ, ಬಸವಣ್ಣ ಬ್ರಾಹ್ಮಣರ ಸಂಘಟನೆ ಮಾಡಲಿಲ್ಲ, ಮನುಷ್ಯರನ್ನ ಸಂಘಟನೆ ಮಾಡಿದ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥನೆ ಸಲ್ಲಿಸಿ, ನನ್ನ ಪ್ರೀತಿಯ ಮಗು ಅರುಣ್ PUCಯಿಂದ ನನ್ನ ಜೊತೆಯಲ್ಲಿದ್ದಾನೆ. ಅವ್ರ ತಂದೆ ತಾಯಿಗಳು ಬಹಳ ಆದರ್ಶವಾದಂಥ ಗಜಗಣಾಯಕನಲ್ಲಿ ಇರ್ತಕ್ಕಂಥವ್ರು, ಬಹಳ ಅಪರೂಪವಾದ ವ್ಯಕ್ತಿ ಅರುಣ. ನಮ್ಮ ಬೆಂಗಳೂರಲ್ಲಿ ಅತಿ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನಿಗೊಂದು ಜೋರಾದ ಚಪ್ಪಾಳಿನ ತಪ್ಪು ಗೌರವಿಸಬೇಕು. ನಮ್ಮ ಕಾಶಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥನೆ ಸಲ್ಲಿಸಿ ಭಾಷಣ ಮುಗಿತು ಅಂತ ಹೇಳಿ ಚೇರಿಂದ ಎದ್ದು ಹೋಗಬೇಡಿ. ಧಾರ್ಮಿಕ ಸಭೆಯಲ್ಲಿ ಕೂತು ಎಲ್ಲರ ಮಾತುಗಳನ್ನು ಕೇಳಬೇಕು. ಇಸ್ಲಾಂ ಬರ್ತದೆ, ಮಸೀದಿ ಪಕ್ಕದಲ್ಲಿ ಒಂದು ಕೂತು ಊಟ ಕೊಡೋದಿಲ್ಲ ಕರ್ನಾಟಕದಲ್ಲಿ. ನಾವು ಕಾರ್ಯಕ್ರಮ ಮಾಡಿ ಪಕ್ಕದಲ್ಲಿ ಪ್ರಸಾದ ಇಟ್ಟರು ಮಾತುಗಳನ್ನು ಕೇಳುವ ಸಹನಶೀಲತೆ ಕಳ್ಕೊಂಡಿರ್ತಕ್ಕಂಥ ದಿನಮಾನಗಳಲ್ಲಿ ಧರ್ಮವನ್ನು ಕಟ್ಟುವುದು ಬಹಳ ಕಷ್ಟ ಆಗ್ತದೆ ಅನ್ನತಕ್ಕಂಥದ್ದನ್ನು ಹೇಳ್ತಾ ಎಲ್ಲರ ಮಾತುಗಳನ್ನು ಕೇಳಬೇಕು ಅಂತಕ್ಕಂಥ ಮಾತುಗಳನ್ನು ತಮಗೆ ಮನಸ್ಸು ಮಾಡಿ ರಣಾರಂಗಣದ ಪಟ್ಟುಗಳನ್ನು ನವೀನ ತಂತ್ರಗಾರಿಕೆಯ ಯುದ್ಧದ ವಿವಿಧ ಆಯಾಮಗಳನ್ನು ಅರಿತು ನೆರೆ ರಾಷ್ಟ್ರಗಳ ವೈರಿಗಳ ವಿರುದ್ಧ ಕಾದಾಡಿ ಕಪಟ ಬುದ್ಧಿಯ ಶತ್ರುಗಳನ್ನು ಸದೆ ಬಡಿಯುವುದರಲ್ಲಿ ಸಫಲರಾದರು. ತತ್ಫಲವಾಗಿ ರಾಷ್ಟ್ರದ ರಾಷ್ಟ್ರಪತಿಗಳಿಂದ ಉತ್ತಮ ಯುದ್ಧ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ ಪಡೆದು ಭಾರತ ಮಾತೆಯ ಹೆಮ್ಮೆಯ ಪುತ್ರ ಎನಿಸಿದರು. ಜಾಯಿಂಟ್ರಿ ಬೆಟಾಲಿಯನ್ನ ಜನರಲ್ ಕಮಾಂಡರ್ ಆಗಿ ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿ ಸೈನ್ಯವನ್ನು ಮುನ್ನಡೆಸಿದರು. ಉಗ್ರರ ಉಪಟಳದಿಂದ ನರಳುತ್ತಿದ್ದ ಉತ್ತರ ಮತ್ತು ದಕ್ಷಿಣ ಕಾಶ್ಮೀರದಲ್ಲಿ ಭಯೋತ್ಪಾದಕರ ನಿರಂತರ ನುಸುಳುವಿಕೆಯನ್ನು ಹೊಸಲು ಹಾಕುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದರು.
ನಾನು ಇವತ್ತು ಈ ಹಂತಕ್ಕೆ ಬರೋಕ್ಕೆ ನಮ್ಮ ದೇವರ ದಯ, ಗುರು ಹಿರಿಯರ ಆಶೀರ್ವಾದ ಮತ್ತು ನಮ್ಮ ತಂದೆ ತಾಯಿಯರ ಮಾರ್ಗದರ್ಶನವೇ ಕಾರಣ ಎಂದು ಯಾವಾಗಲೂ ಹೇಳುತ್ತೇನೆ. ಈ ಕಳೆದ 60 ವರ್ಷದಲ್ಲಿ 50 ವರ್ಷ ಯೂನಿಫಾರ್ಮ್ ಹಾಕುವ ಹಾಗೆ ನನ್ನದು. ಈ 50 ವರ್ಷದಲ್ಲಿ 10 ವರ್ಷ ಟ್ರೈನಿಂಗ್ ನಡೆದಿದೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತ. ಸೊ to me it is a proud privilege that I had the opportunity to serve in the army. ನಮ್ಮ ಕಡೆಯಿಂದ ನಮ್ಮ ಪ್ರದೇಶದಿಂದ ಮಿಲಿಟರಿ ಸೇರುವ ಜನ ಬಹಳ ಕಮ್ಮಿ. ನಾನು ಯಾಕೆ ಅಂತ ಇನ್ನು ಕಂಡು ಹಿಡಿಯಕ್ಕೆ ಸಾಧ್ಯ ಆಗಿಲ್ಲ. ಒಂದು ಕಾರಣ ಏನಂದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಈ ಕಡೆ ಜನ ಬಹಳ ಶ್ರೀಮಂತರಿದ್ದಾರೆ. ಶ್ರೀಮಂತ ಜನ ಮಿಲಿಟರಿ ಸೇರಕ್ಕೆ ಸ್ವಲ್ಪ ಹೆಸಿಟೇಷನ್ ಇರುತ್ತೆ. ಬಟ್ ನಾನಿವತ್ತು ಏನು ಹೇಳೋದು ಅಂದ್ರೆ, ಮಿಲಿಟರಿ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಆಫೀಸರ್ ಆಗಿ ಸೇರ್ಕೊಳ್ರಿ, ಜವಾನ್ ಆಗಿ ಸೇರ್ಕೊಳ್ರಿ. ಬೋತ್ ಗಿವ್ ಯು ಅ ಯುನೀಕ್ ಆಪರ್ಚುನಿಟಿ ಟು ಸರ್ವ್ ದ ನೇಷನ್ ಆ್ಯಂಡ್ ಟು ಎಕ್ಸ್ಪೀರಿಯನ್ಸ್ ಗುಡ್ ಅಡ್ವೆಂಚರ್. ನಾನು ಹೆಚ್ಚು ಕಮ್ಮಿ 6 ತಿಂಗಳಾಯಿತು ಸರ್ವಿಸ್ ಮುಗಿಸಿ ರಿಟೈರ್ ಆಗಿ ನಮ್ಮ ಹಳ್ಳಿ ಬಗವಳ್ಳಿಯಲ್ಲಿ ಮನೆ ಮಾಡಿದ್ದೀನಿ. ಅಲ್ಲೇ ವಾಸವಾಗಿದ್ದೇನೆ. ನಮ್ಮ ತಂದೆಗೂ ಹಳ್ಳಿಯಲ್ಲಿ ವಾಸ ಮಾಡಬೇಕು ಅಂತ ಬಹಳ ಇಚ್ಛೆ ಇತ್ತು. ಆ ಒಂದು ಇಚ್ಛೆನ ಪೂರೈಕೆ ನನಗೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ 1962 ಆದಾಗ ನಮ್ಮ ತಂದೆ ಅವಾಗ ಮಿಲಿಟರಿ ಸೇರುವಂಥ ಒಂದು ಇಚ್ಛೆ ಇತ್ತು. ನನಗೆ ಆ ಇಚ್ಛೆನೂ ಪೂರೈಸುವ ಸೌಭಾಗ್ಯ ಬಂದಿತ್ತು. ಈ ಕಾಡಿನ ಒಂದು ಶಬ್ದ ನನಗೆ ಬಹಳ ಇಷ್ಟ ಆಯಿತು. ಇದರಲ್ಲಿ ಅರಿವಿಗಿಂತ ಆಚಾರವೇ ದೊಡ್ಡದು ಅಂತ ಬಹಳ ಚೆನ್ನಾಗಿ ಬಂದಿದೆ ಫಸ್ಟ್ ಪೇಜ್ನೊಳಗೆ. ಅರಿವಿಗೆ ಎಲ್ಲರೂ ಇರುತ್ತೆ, ಅದು ಆಚಾರ ಮಾಡೋದು ಬಹಳ ಇಂಪಾರ್ಟೆಂಟ್. ನಮಗೆ ಗೊತ್ತಿರುತ್ತೆ ಬೆಳಿಗ್ಗೆ ಟೈಮ್ ಸರಿಗೆ ಎದ್ದು ಎಕ್ಸರ್ಸೈಸ್ ಮಾಡೋದು ಇಂಪಾರ್ಟೆಂಟ್ ಅಂತ. ಬಟ್ ಅದನ್ನ ಆಚಾರವಾಗಿ ಅದನ್ನು ಕನ್ವರ್ಟ್ ಮಾಡೋದು ಕಷ್ಟ. ಇದು ಗುಟ್ಕಾ ಕುಡಿಯೋದು ತಪ್ಪು ಅನ್ನೋದು ಗೊತ್ತು, ಅಥವಾ ನಾವು ಹೋಗ್ತಾ ಹೋಗ್ತಾ ಏನಪ್ಪ ಡರ್ಟಿ ಮಾಡೋದು ತಪ್ಪು ಅನ್ನೋದು ಗೊತ್ತು. ಬಟ್ ಅದನ್ನ ನಾವು ಪಾಲಿಸಕ್ಕೆ ಸಾಧ್ಯನೇ ಇದೆ. ನಮ್ಮ ವಾತಾವರಣ ಕ್ಲೀನಾಗಿ ಇಟ್ಕೋಬೇಕು ಅಂತ ಇರುತ್ತೆ ಗೊತ್ತು. ಬಟ್ ಅದನ್ನ ಹೆಂಗೆ ಆಚಾರವಾಗಿ ನಾವು ಅದನ್ನ ವರ್ತನೆ ಮಾಡಕ್ಕೆ ಸಾಧ್ಯನೋ ಅದನ್ನ ಮಾಡೋದು ನಾವು ಬಹಳ ಇಂಪಾರ್ಟೆಂಟು. ಅದು ಹೇಮರೆಡ್ಡಿ ಮಲ್ಲಮ್ಮ ಅವ್ರದ್ದು ಬಗ್ಗೆ ಬರೆದಿದ್ದಾರೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇವತ್ತು ನಾನು ದೊಡ್ಡ ಭಾಷಣ ಕೊಡೋಕೆ ಇಷ್ಟ ಇಲ್ಲ, ಯಾಕಂದ್ರೆ ಬೆಳಿಗ್ಗೆಯಿಂದ 4 ಜನ ಮಾತಾಡಿದ್ದಾರೆ. ಇಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದ್ರೆ, ನನಗೆ ಇಲ್ಲಿವರೆಗೂ ಬಸವಣ್ಣನ ಜಯಂತಿ ಬಗ್ಗೆ ಎಷ್ಟು ಮಾಹಿತಿ ಇರಲಿಲ್ಲ. ಇವತ್ತು ಸ್ವಾಮಿಗಳು ಇಷ್ಟು ಚೆನ್ನಾಗಿ ಎಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಸಣ್ಣವನಿದ್ದಾಗ ಬಗ್ಗಳಿಗೆ ಬರ್ತಾ ಇದ್ದೆ. ಅವಾಗ ನಮ್ಮ ಗ್ರ್ಯಾಂಡ್ ಫಾದರ್ ಅವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಅರ್ಥ ಇತ್ತು. ಬಸವಣ್ಣರು ಜಾತಿ ಇಲ್ಲದವ ಒಂದು ವಾತಾವರಣ ಇರಬೇಕು ಅನ್ನೋದಂತ. ನಮ್ಮ ಗ್ರ್ಯಾಂಡ್ ಫಾದರ್ ಯಾರು ಬಂದ ತಕ್ಷಣ ಅಲ್ಲಿ ಹೋಗ್ಬೇಡ, ಮುಟ್ಬೇಡ, ಮುಟ್ಟಿದ್ರೆ ಸ್ನಾನ ಮಾಡಬೇಕು ಅಂತ ಅವಾಗ ನನಗೆ ಅವಾಗ ಇದಾಯ್ತು. ಯಾಕೆ ಹಿಂಗೆ ಮಾಡ್ತಾರೆ, ಇದು ಬಸವಣ್ಣರು ಹೇಳಿದ್ದಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು. ಅದೇ ನಮ್ಮ ತಂದೆ ಇವರು ಸ್ವಾಮಿ ಹೇಳಿದ್ರು, ಕಲಬೇಡ ಕೊಲ್ಲಬೇಡ, ಅದೊಂದು ನಡ್ಕೊಂಡು ಹೋಗು, ಕಾಯಕವೇ ಕೈಲಾಸ, ಅದು ನಡ್ಕೊಂಡು ಹೋಗು. ಇವೆರಡು ನಡ್ಕೊಂಡು ನಾವು ನಮ್ಮ ಜೀವನ 60 ವರ್ಷ ಕಳೆದ್ಬಿಟ್ವಿ. ಏನು ಕಷ್ಟ ಬಂದಿಲ್ಲ ನಮಗೆ. ನಾನು ನೀವು ಹೇಳ್ದಂಗೆ ವರ್ಕ್ಶಿಪ್ ಅಂತ ಕೆಲಸ ಮಾಡ್ತೀವಿ. ಮೂಢನಂಬಿಕೆ ಬಗ್ಗೆ ಒಂದಿಷ್ಟು ಆ ದಿವಸದೊಳಗೆ ಹೋಗಿಲ್ಲ ನಾವು. ಆ ಥರ ಇದ್ರೆ ಜೀವನ ಸುಖವಾಗಿರುತ್ತೆ. ಎಷ್ಟು ನಾವು ಭಯ ಪಡ್ಕೊಂಡು ಜೀವನ ನಡೆಸ್ತೀವೋ ಅಷ್ಟೇ ಕಷ್ಟ, ಅಷ್ಟೇ ಭಯ ಇನ್ನೂ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಸೊ ನಿಮಗೇನು ಕರೆಕ್ಟ್ ಅನಿಸುತ್ತೋ, ನಿಮ್ಮ ಗುರು ಹಿರಿಯರು ಏನು ಹೇಳಿದಾರೋ, ಅಥವಾ ನಿಮ್ಮ ಒಳಗಿನ ಮನಸ್ಸು ಏನು ಕರೆಕ್ಟ್ ಹೇಳುತ್ತೋ ಅದನ್ನೊಂದು ಪಾಲಿಸ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಜೀವನ ಆರಾಮಾಗಿರುತ್ತೆ ಅನ್ನೋದು ನನ್ನ ಒಂದು ಸಣ್ಣ ವಿಚಾರ.
ಇನ್ನೊಂದೇನು, ನಮ್ಮ ತಂದೆ ಸಾಯೋ ಮೊದಲು ಒಂದು ಸಣ್ಣ ಟ್ರಸ್ಟ್, ಬೊಗ್ಗಳ್ಳಿ ದೊಡ್ಡಸಮ್ಮಪ್ಪ ವೆಲ್ಫೇರ್ ಟ್ರಸ್ಟ್ ಅಂತ ಮಾಡಿದ್ರು. ಜಾಸ್ತಿ ದುಡ್ಡೇನು ಇರಲಿಲ್ಲ ಅವ್ರ ಹತ್ರ. ಅದೇನು ದುಡ್ಡಿತ್ತು ಅದರೊಳಗೆ ಒಂದಿಷ್ಟು ಬಚಾವ್ ಮಾಡಿ 5 ಲಕ್ಷ ಒಂದು ಟ್ರಸ್ಟ್ ಮಾಡಿದ್ರು ಅವಾಗ. ಯಾರಕ್ಕೆ ತಾವೆಲ್ಲಿ ಹೈಸ್ಕೂಲ್ ಓದಿದ್ರಲ್ಲ ಆ ಸ್ಕೂಲಿಗೆ ಉದ್ಧಾರ ಮಾಡ್ರಿ ಅಂತ ಒಂದು ಬಯಕೆಯಿಂದ. ಸೊ ಆ ಒಂದು ಪ್ರಾಜೆಕ್ಟ್ ನಾವು ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಗಿರಿಯಾಪುರದಲ್ಲಿ ಫಂಕ್ಷನ್ ಆಗಿತ್ತು, ಆವಾಗ ನಾನು ಅನೌನ್ಸ್ ಮಾಡಿದ್ದೆ ದಟ್ ನಮ್ಮ ಟ್ರಸ್ಟಿಂದ ಪ್ರತಿ ವರ್ಷ ಯಾವ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದುಡ್ಡು ಬೇಕು ಅದಕ್ಕೆ ಕೊಡೋಕೆ ನಾವು ರೆಡಿ ಇದ್ದೀವಿ. ಮಿನಿಮಮ್ 1 ಲಕ್ಷ ನಾವು ಒಂದೊಂದು ವರ್ಷಕ್ಕೆ ಖರ್ಚು ಮಾಡ್ತೀವಿ. ಮುಂದೆ ಸ್ವಲ್ಪ ನಮ್ಮದು ಸೇವಿಂಗ್ಸ್ ಜಾಸ್ತಿ ಆದಾಗ ಈ ದುಡ್ಡನ್ನು ಜಾಸ್ತಿ ಮಾಡಬೇಕು ಅಂತ ಒಂದು ವಿಚಾರ ಇದೆ. ಸೊ ಯಾರಿಗಾರು ಆ ಥರ ಜನ ಇದ್ದರೆ ಪ್ಲೀಸ್ ನಮ್ಮನ್ನು ಬಂದು ಮೀಟ್ ಮಾಡಿ. ಇನ್ನೊಂದು ವಿಚಾರ ಏನಂದರೆ, ನಮ್ಮ ಕಡೆಯಿಂದ ಇನ್ನು ಮುಂದೆ ಸೈನಿಕ ಆಗಿ ಸೇರುವ ಒಂದು ವಾತಾವರಣ ನಾವು ಇದನ್ನು ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ಒಬ್ಬ ಫ್ಯಾಮಿಲಿಯಿಂದ, ಎಸ್ಪೆಷಲಿ ಪೂರ್ ಫ್ಯಾಮಿಲಿಯಿಂದ ಒಬ್ಬ ಜವಾನಾಗಿ ಸೇರ್ಕೊಂಡ್ರು ಆ ಫುಲ್ ಫ್ಯಾಮಿಲಿ ಉದ್ಧಾರ ಆಗಕ್ಕೆ ಸಾಧ್ಯತೆ ಇದೆ. ಯಾವ ಥರ ಎಕ್ಸ್ಪೋಜರ್ ಸಿಗುತ್ತೆ, ಯಾವ ಥರ ವಾತಾವರಣ ಸಿಗುತ್ತೆ ಬೆಳೆಯೋಕ್ಕೆ ಸೈನಿಕ ಧರ್ಮದಲ್ಲಿ. ಸೈನಿಕರಾಗಿ ಸೇರಬೇಕು ಅಂದ್ರೆ ಅದಕ್ಕೆ ಏನು ಬೇಕು, ಏನು ಕಮ್ಮಿ ಇದೆ, ಏನು ಟ್ರೈನಿಂಗ್ ಬೇಕು, ಅದ್ರ ಬಗ್ಗೆ ಮಾಹಿತಿ ನಾನು ಕೊಡೋಕೆ ರೆಡಿ ಇದ್ದೇನೆ. ಸೈನಿಕನ ಜೊತೆ ಆಫೀಸರ್ ಆಗಿ ಸೇರೋಕ್ಕೂ ಅಷ್ಟೇ ಗೈಡೆನ್ಸ್ ಕೊಡೋಕ್ಕೂ ನಾನು ರೆಡಿ ಇದ್ದೇನೆ. ಈಗ ಹುಡುಗರ ಜೊತೆಗೆ ಹುಡುಗಿಯರು ಸೈನಿಕನಾಗಿ ಸೇರ್ಕೋಬಹುದು. ಮೊದಲು ಬರೀ ಹುಡುಗಿಯರಿಗೆ ಬರೀ ಆಫೀಸರ್ ಆಗಿ ಸೇರ್ಕೋಬೋದಾಗಿತ್ತು, ಈಗ ಜವಾನಾಗೂ ಸೇರ್ಕೋಬಹುದು. ಸೊ ವಿತ್ ಎವ್ರಿ ಪಾಸಿಂಗ್ ಡೇ ದ ನಂಬರ್ ಆಫ್ ವೇಕೆನ್ಸೀಸ್ ಫಾರ್ ವುಮೆನ್ ಇಸ್ ಇನ್ಕ್ರೀಸಿಂಗ್. ಸೊ ಇಲ್ಲಿ ಗೊತ್ತಿರೋ ಹುಡುಗಿಯರಿಗೂ ಒಂದು ಆಸ್ಪತ್ರೆ ಇದೆ. ಇಲ್ಲಿ ತಂದೆ ತಾಯಿಯರು ಕೂತಿದ್ದಾರೆ, ನಿಮ್ಮ ಮಕ್ಕಳು ಸೈನಿಕ ಸೇರ್ಕೊಂಡು ಹೋಗ್ಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದರೆ ನೀವು ಅವ್ರನ್ನ ಸಪೋರ್ಟ್ ಮಾಡಬೇಕು. ಯಾಕೆ ಹೋಗ್ತೀಯ ಸಹಾಯಕ್ಕೆ ಹೋಗ್ತೀಯ ಅಂತಲ್ಲ. ಇನ್ನೊಂದು ಇಂಪಾರ್ಟೆಂಟ್, ನೀವು ರೋಡ್ನಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬಟ್ ಯುದ್ಧದಲ್ಲಿ ನೀವು ಸಾಯೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಯಾವ ಭಯ ಇಲ್ಲದೂ ಸೈನಿಕಾಗಿ ಸೇರ್ಕೊಳ್ಳೋಕ್ಕೆ ಮುಂದೆ ಹೋಗಬೇಕು ಅಂತ ನನ್ನೊಂದು ವಿನಂತಿ. ಕೊನೆಯಲ್ಲಿ ಭಗವಂತ ನಿಮ್ಮೆಲ್ಲರಿಗೂ ನಿಮ್ಮ ಕನಸುಗಳನ್ನು ನನಸು ಮಾಡುವ ಶಕ್ತಿ ಮತ್ತು ಸಾಮರ್ಥ್ಯ ನೀಡಲಿ ಎಂದು ನಾನು ಭಗವಂತನಿಂದ ಪ್ರಾರ್ಥಿಸುತ್ತೇನೆ. ಈ ಪ್ರಶಸ್ತಿಯನ್ನು ನನಗೆ ಎಲ್ಲ ಸಮಯದಲ್ಲಿ ಮಾರ್ಗದರ್ಶನ ನೀಡಿದ ನಮ್ಮ ಪೂಜ್ಯ ತಂದೆ ತಾಯಿ, ನಮ್ಮ ಧರ್ಮಪತ್ನಿ ಶಕುಂತಲಾ ಇವತ್ತು ಬಂದಿಲ್ಲ, ಕುಟುಂಬದ ಸದಸ್ಯರು ಹಾಗೂ ಎಲ್ಲ ಹಿತೈಷಿಗಳಿಗೆ ಸಮರ್ಪಿಸುತ್ತೇನೆ. ಮತ್ತೊಮ್ಮೆ ಧನ್ಯವಾದಗಳು. ಜೈ ಹಿಂದ್, ಥ್ಯಾಂಕ್ ಯು. ಸ್ವಲ್ಪ ಸೈಡಿಂದ ಸರ್, ಹಲೋ ಸರ್, ಸ್ವಲ್ಪ ಸೈಡಿ ಬನ್ನಿ, ಸೈಡಿಂದ ಮಾಡಿ. ಹಾಗೆ ಸರ್, ಓಕೆ, ಜಾಯ್ನ್ ಆಗಿ ಸರ್. ಸರ್ ಜಾಯ್ನ್ ಆಗಿ, ನೀವು ಜಾಯ್ನ್ ಆಗಿ ಸರ್. ನೋಡಿ, ಹಲೋ ಸರ್, ಒನ್ ಮೋರ್ ನೋಡಿ. ಜಯಂತಿಯೊಂದು ತಮ್ಮೆಲ್ಲ ಒತ್ತಡಗಳಿದ್ದು ಕೂಡ ಇವತ್ತು ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ತಲುಪಿಸ್ತಾ ಇದ್ದೀನಿ. ಅದೇ ರೀತಿ ಬಹಳ ದಿನಗಳ ಬೇಡಿಕೆ, ಕಳೆದ ಎಂ ರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವ ಈ ಭಾಗದಲ್ಲಿ ಸುಮಾರು 15 ವರ್ಷದ ಹಿಂದೆ ನಡೆದಂತ ಸಂದರ್ಭದಲ್ಲಿ ನಾನು ಆಗುತ್ತಾನೆ ಈ ಊರಿನ ಅಳಿಯನಾಗಿದ್ದೆ. ಅವತ್ತಿನಿಂದ ಇವತ್ತಿನವರೆಗೆ ಒಂದು ಆಸೆ ಇತ್ತು, ಪೂಜ್ಯ ನಿಜಗುಣಾನಂದ ಸ್ವಾಮೀಜಿಯವರ ಒಂದು ಉಪನ್ಯಾಸ ಇಲ್ಲಿ ಕೊಡಿಸ್ಬೇಕು ಅನ್ನುವಂಥದ್ದು. ಅದು ಇಷ್ಟು ವರ್ಷಗಳ ನಂತರ ಇವತ್ತು ಈಡೇರಿದೆ. ಇದು ನಿಮ್ಮೆಲ್ಲರ ಒಂದು ಆಶೀರ್ವಾದ ಅಂತ ನಾನು ತಿಳ್ಕೊಳ್ತೀನಿ. ಯಾಕಂದ್ರೆ ಇವತ್ತು ಒಬ್ಬ ಸಾಮಾನ್ಯನನ್ನು ಶರಣನಾಗಿ ಮಾಡುವಂತಹ ಶಕ್ತಿ ಇರ್ತಕ್ಕಂಥದ್ದು ಬಸವ ತತ್ವಕ್ಕೆ. ಇವತ್ತು ಒಂದು ಸಣ್ಣ ಕಲ್ಲನ್ನು ನಾವು ಕೆತ್ತನೆ ಮಾಡಿದಾಗ ಶಿಲೆ ಆಗ್ತಕ್ಕಂಥದ್ದು ಯಾವ ರೀತಿನೋ ಹಾಗೂ ಈಗ 92ನೇ ಇಸ್ವಿಯಲ್ಲಿ ಒಂದು ಸಣ್ಣ ಬಸವ ತತ್ವದ ಸಸಿ ಇವತ್ತು ಬೆಂಗಳೂರು ಭಾಗದಲ್ಲಿ ಒಂದು ಎಮ್ಮರವಾಗಿ ಬೆಳೀಲಿಕ್ಕೆ ಯಾರಾದ್ರೂ ಕಾರಣಕರ್ತರಿದ್ರೆ ಅದು ಪೂಜ್ಯ ನಿಜಗುಣಾನಂದ ಸ್ವಾಮಿಗಳು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಸದಾ ಇರಲಿ. ಯಾವತ್ತೂ ಕೂಡ ಬಸವ ತತ್ವದ ಬಗ್ಗೆ ನಮಗೆ, ನಮ್ಮ ಇಡೀ ಕುಟುಂಬಕ್ಕೆ ಮಾರ್ಗದರ್ಶನ ಮಾಡಿದರೆ, ಬಸವ ತತ್ವವನ್ನು ನಂಬಿ ಇವತ್ತು ನಾವು ರಾಜ್ಯಾದ್ಯಂತ ಸಂಘಟನೆ ಮಾಡಿ ಪ್ರತಿಯೊಂದು ವಿಚಾರದಲ್ಲೂ ಗುರುತಿಸುವಂತಹ ಶಕ್ತಿ ಪಡೆದಿದ್ವಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಸಂಘಟನೆಗಳಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತಿದ್ದೀನಿ. ತಮ್ಮೆಲ್ಲರಿಗೆ ಶುಭವಾಗಲಿ. ಹಿರಿಯ ನಾಗರಿಕರಿಗೆ
ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮ. ಮೊದಲನೇದಾಗಿ ಗಿರಿಯಾಪುರ ಗ್ರಾಮದಿಂದ GB ಶಿವಣ್ಣ ಅವರು ಇದನ್ನ ಅದರಲ್ಲಿ ಬರದೇ ಇದ್ದಂಥವ್ರು ಅವ್ರ ಮಕ್ಕಳು ಬಂದು ಸ್ವೀಕರಿಸಬಹುದು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ತಾ ಇದ್ದಾರೆ. GB ಶಿವಣ್ಣ ಗಿರಿಯಾಪುರ ಎಲ್ಲರಿಗೂ ಸಹ ಹಲವಾರು ವರ್ಷ ಇವರು ಸುಖವಾಗಿ ಬಾಳಿ ಅಂತ ಹೇಳಿ ಆ ಹೇಮರೆಡ್ಡಿ ಮಲ್ಲಮ್ಮನನ್ನ ಕೇಳೋಣ ಅಂತ ಹೇಳ್ಬಿಟ್ಟು ಚಪ್ಪಾಳೆ ಹೊಡೆಯೋದ್ರ ಮೂಲಕ ಎಲ್ಲರೂ ಸಹ ಸಹಕರಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಓಕೆ ಬನ್ನಿ ಸರ್. ಬೆಂಗಳೂರಿನ GB ಪ್ರಭುಕುಮಾರ್ ಇವರ ಪರವಾಗಿ ಅವರ ಕುಟುಂಬಸ್ಥರು ಯಾರು ಆಯ್ತು ಬರ್ಬೋದು ಅಂತ ಹೇಳ್ಬಿಟ್ಟು ಆನಂತರ ಬರ್ರಿ. ಸರ್ ಕ್ಯಾಮ್ ನೋಡಿ, ಕ್ಯಾಮ್ ನೋಡಿ. ಅಜ್ಜಪುರದಿಂದ ಹಲೋ BS ಕುಮಾರ್ ನಮ್ಮ ಸಮಾಜದ ಬಂಧುಗಳಿಂದ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ದಾನಿಗಳಾಗಿರ್ತಕ್ಕಂಥ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಇದಕ್ಕೆ ದಾನಿಗಳಾಗಿರ್ತ ರಾಜಶೇಖರ್ ಸಹೋದರರು ಹಿರೇನಲ್ಲೂರು ಇವರು ಸಹ ಇದನ್ನ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ತಾವರೆಕೆರೆ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರಗಳನ್ನು ಮಾಡ್ತಾ ಇದೀಗ ತಾನೇ ನಮ್ಮ ನಿಮ್ಮೆಲ್ಲರ ಅಭಿನಂದನೆಗೆ ಸನ್ಮಾನಕ್ಕೆ ಪಾತ್ರರಾದಂಥ ನಮ್ಮ ಎಲ್ಲ ಹಿರಿಯ ಗೌರವಾನ್ವಿತ ಚೇತನಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತಾ ನಾನು ಮಾತನಾಡೋ ಅಗತ್ಯ ಇಲ್ಲ. ಈಗಾಗಲೇ ದಾಸೋಹಕ್ಕೆ ಎಲ್ಲ ಕೇಳಿದ್ದೀರಿ. ಅದು ಅಲ್ಲದೆ ಈ ಸಭೆ ಒಂದು ಧಾರ್ಮಿಕವಾಗಿರೋ ಸಭೆ, ವೈಚಾರಿಕವಾಗಿರೋ ಸಭೆ, ನೈತಿಕ ನೆಲೆಗಟ್ಟಿನ ಸಭೆ. ಇಂಥ ಸಭೆ ಒಳಗಡೆಯಲ್ಲಿ ನಮ್ಮಂಥ ಕೆಟ್ಟ ವ್ಯವಸ್ಥೆಯ ರಾಜಕಾರಣಿಗಳು ಬಂದರೆ ಎಲ್ಲೋ ಒಂದು ಕಡೆ ಅಷ್ಟಮಟ್ಟಿಗೆ ವೇದಿಕೆ ಕಲುಷಿತವಾಗುತ್ತೆ ಅಂತ ನನ್ನ ಭಾವನೆ. ಇದೀಗ ತಾನೇ ಇಷ್ಟೊತ್ತು ತನಕ ಸುಮಾರು 1 ಗಂಟೆಗಳ ಕಾಲ ಪೂಜ್ಯ ನಿಜಗುಣಾನಂದ ಸ್ವಾಮೀಜಿಯವರ ಸಿಡಿಗುಂಡುಗಳ ಮಾತುಗಳನ್ನು ಕೇಳಿದೆ. ನನಗೆ ಪೂಜ್ಯ ನಿಜಗುಣಾನಂದ ಸ್ವಾಮೀಜಿಯವರು ನನಗೆ ಒಂದು ರೀತಿಯಲ್ಲಿ ನಾನು ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಇಂಥ ವೈಚಾರಿಕವಾಗಿರುವ ಗೋಷ್ಠಿಗಳಲ್ಲಿ ಸಭೆಗಳಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಸಮಾನ ಮನಸ್ಕರಾಗಿ ನಾನು ಅವರ ಅಭಿಮಾನಿಯಾಗಿದ್ದೀನಿ. ಹಾಗಾಗಿ ಅವರ ಮಾತುಗಳೆಲ್ಲ ನಿಮ್ಮನ್ನು ಮುಟ್ಟಿದೆ, ತಟ್ಟಿದೆ ಅನ್ನೋದು ನನಗೆ ಚೆನ್ನಾಗಿ ಸ್ಪಷ್ಟವಾಗಿದೆ. ಮತ್ತೆ ಅದಕ್ಕೆ ನಾವೇನು ಹೇಳಬೇಕಾಗಿಲ್ಲ. ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಸವಣ್ಣನು ಒಂದೇ ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ. ಬಸವಣ್ಣ ಒಂದು ಕಡೆ ಹೇಳ್ತಾನೆ, ಬಹುಶಃ ನಾವೆಲ್ಲ ಏನು ಅನ್ಕೊಂಡ್ಬಿಟ್ಟಿದೀವಪ್ಪ ಅಂದ್ರೆ ಅದರಲ್ಲೂ ನಮ್ಮಂತ ರಾಜಕಾರಣಿಗಳು ನಾವೇನು ಅನ್ಕೊಂಡ್ಬಿಟ್ಟಿದೀವಪ್ಪ ಅಂದ್ರೆ ನಾನು ಪರ್ಮನೆಂಟ್ ಮಂತ್ರಿ, ನಾನು ಪರ್ಮನೆಂಟ್ ಮುಖ್ಯಮಂತ್ರಿ, ನಾನು ಇರುವವರೆಗೂ ನಾನೇ, ನಂದೇ ರಾಜ್ಯ, ನಂದೇ ಊಟದ ಕಾರು, ನಂದೇ ಬಂಗ್ಲೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಬಸವಣ್ಣ ಹೇಳ್ತಾನೆ, ಎಂಥ ಬೆಪ್ಪದಕ್ಕಳಿಗಳು ನೀವು ಅಂತಾನೆ. ಬಸವಣ್ಣ ಒಂದು ಕಡೆ ಹೇಳೋ ವಚನನ ಮೊದಲು ನಾವು ರಾಜಕಾರಣಿಗಳ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಸಮಾಜ ಎಷ್ಟೋ ತನ್ನಷ್ಟಕ್ಕೆ ತಾನೇ ಸರಿಯಾಗ್ಬಿಡುತ್ತೆ. ಅವ್ರು ಹೇಳ್ತಾನೆ, ಹಾವಿನ ಬಾಯಿಯೊಳಗಣ ಕಪ್ಪೆ, ಹಾವಿನ ಬಾಯಿಯೊಳಗಿರುವ ಕಪ್ಪೆ ಹಸಿದು ನೊಣಕ್ಕೆ ಹಾರುವಂತೆ ಅಂತಾನೆ. ಬಹುಶಃ ನೀವು ಅರ್ಥ ಮಾಡ್ಕೊಬೋದು. ಒಂದು ಕಪ್ಪೆ ಅದು ಹಾವಿನ ಬಾಯಿಯಲ್ಲಿದೆ, ಹಾವು ಕಪ್ಪೆ ನುಗ್ತಾ ಇದೆಯಂತೆ.
ಕಪ್ಪೆಗೆ ಕೆಲವೇ ನಿಮಿಷದಲ್ಲಿ ಹಾವು ತಂದು ತಿನ್ನುತ್ತೆ ಅಂತ ಗೊತ್ತಿಲ್ಲ. ಆ ಕಪ್ಪೆ ಮಾಡ್ತೀವಿ ಅಂತ ಹೇಳಿದ್ರೆ ಹಾವಿನ ಬಾಯಲ್ಲಿದೆ ಕಪ್ಪೆ, ಆದರೆ ಅದು ತನ್ನ ಮುಂದಿನ ನೊಣ ತಿನ್ನಕ್ಕೆ ಹೋಗ್ತಾ ಇದೆ. ಹಾವಿನ ಬಾಯೊಳಗಿನ ಕಪ್ಪೆ ಹೊಸಿದು ನೊಣಕ್ಕೆ ಹಾರುವಂತೆ ಅಂತ. ನಾವು ರಾಜಕಾರಣಿಗಳು ಹೊಸಿದ ನೊಣಕ್ಕೆ ಹಾರುವ ಕಪ್ಪೆಗಳಾಗ್ಬಿಟ್ಟಿದ್ದೀವಿ. ಇದು ನಮಗಿರುವಂಥ ನಾವೇನೋ ಪರ್ಮನೆಂಟ್ ಅನ್ಕೊಂಡಿದ್ದೀವಿ, ಅಶಾಶ್ವತ ಅನ್ನೋದು ಗೊತ್ತಿಲ್ಲ. ಕೈ ಮುಗಿದು ಕೇಳ್ಕೊತೀನಿ, ಈ ಕ್ಷೇತ್ರದಲ್ಲಿ ಗುರುಗಳು ಹೇಳಿದ ಮೇಲೆ, ಈ ಜುಗುಳಾನಂದ ಸ್ವಾಮೀಜಿಯವರು ಹೇಳಿದ ಮೇಲೆ ಬಸವ ಸರ್ ಈ ಕಡೆ ನೋಡಿ, ಸರ್ ಈ ಕಡೆ, ಸರ್ ಈ ನೋಡಿ. ಈಗ GP ಆಲಮ್ಮ ಗುರುಸಿದ್ದಪ್ಪರವರಿಂದ ನಮ್ಮ ರೈತನು ನಮ್ಮ ಪಾಲಿನ ದೇವರು. ರೈತನ ಮನೆಯಲ್ಲಿ ಹುಟ್ಟಿದ ಜೋಡಿ ಹೊರೆಗಳ ರೈತ ಮಗ ನೋಡಿ ಕರುಣಿ ಕುಣಿಕಾಡಿ ಹುಟ್ಟಿ ಮುದ್ದಾಡಿ ಸಡಗರದಲ್ಲಿ ಬೆಳೆಸಿದನು. ಎನ್ನ ಮುಂದಿನ ಜೀವನಕ್ಕೆ ಬೆಳಗಾಯಿತು ಎನ್ನುತ್ತಾ ಹರಿಸದಿ ಬೆಳಗಿಸುತ್ತಲಿದ್ದನು. ಮಗನ ರೈತನು ನಮ್ಮ ಪಾಲಿನ ದೇವರು. ಬೆಳೆಗರಿ ಎತ್ತಾಯ್ತು, ರೈತನಿಗೆ ಹೆಗದಾಯ್ತು. ಬಸವ ತಂದೆ ನೀನು ಎನ್ನ ಭಾವವನ್ನು ಕಡೆ ಎನ್ನುತ್ತಾ ಮೂಗ ಪ್ರಾಣಿಗಳ ಸಖನಾಗಿ 30 ದನ ಕೊಟ್ಟಿಗೆಯಲ್ಲಿ ಹೋಗಿ ಹುಲ್ಲನ್ನೇ ಹಾಕುತ್ತ ಮೈಯನ್ನೇ ಒರೆಸುತ್ತ ಹುಲ್ಲುವಿನಲ್ಲಿ ಸಾಕುತ್ತ ನೆಲೆಯುವ ರೈತನೇ ನಮ್ಮ ಪಾಲಿನ ದೇವರು. ಚೆಂಡೆತ್ತುಗಳೊಡಗೂಡಿ ಅಂದದ ನೇಗಿಲನ್ನು ಹೊತ್ತು ತಲೆಗೆ ಮಂಡಾಸ ಸುತ್ತಿ ಹಣೆಗೆ ಬಸಿಕವ ಧರಿಸಿ ಮನೆ ದೈವಕ್ಕೆ ಎರಗಿ ತಂದೆ ತಾಯಿಗೆ ಮತ್ತೆ ಹೆಜ್ಜಿಗೆ ನಮಿಸಿ ಕುಣಿಕಿಡನೆ ನಗುನಗುತ್ತ ಹೊರಕ್ಕೆ ಹೊರಟಿಯನು ರೈತ ನಮ್ಮ ಪಾಲಿನ ರೈತನು. ಬೇಸಿಗೆ ಬಳಲುತ್ತ ಗಾಳಿಗೆ ನೆರಗುತ್ತ ಜಡಿಮೆಳೆಗೆ ಹೆದರದೆ ಸೇವೆ ಮುಳುಗದೆ ಮುಂದಾದದೆ ಮೋದವನ ಮಾಡಿ ಹಣ್ಣು ಹಾವನ್ನು ತಂದು ಹಾಲು ತುಪ್ಪವ ಕುಗುದಿಸಿ ಗೋದಾಗೆ ಎಡೆ ಮಾಡಿ ನಲಿನುತ್ತ ಕೊಯ್ಯುವನು ಮಾಡುವ ರೈತನ ನಮ್ಮ ಪಾಲಿನ ದೇವರು. ಕೊಯ್ದಂತ ಕೊಯ್ಲನ್ನು ಕೆಂಡೆತ್ತುಗಳಗಾಡಿ ಹೊಡೆದೂಡಿ ಪೈರನ್ನು ತಂದು ಕಣಕ್ಕೆ ಒಟ್ಟಿಯನ್ನು ಹಾಕುವನು. ಶುಭ ದಿನದಿ ಕಣದಲ್ಲಿ ಮೇಟಿಯ ನೆಟ್ಟು ಬಸವನಿಗೆ ಪೂಜಿಸಿ ಸುಗ್ಗಿಯ ಮಾಡುವನು. ಮುನ್ನುಗ್ಗುವ ನಮ್ಮ ರೈತ ನಮ್ಮ ಪಾಲಿನ ದೇವರು. ಸುಗ್ಗಿಯ ಮಾಡಿ ರಾಶಿಯ ಹಾಕಲು ಆರಂಭದ ಸಲಕರಣೆ ಮೇರು ಮರ ಮೇರಿ ಬಲಿಗೆ ಎಲ್ಲ ಸಂಭ್ರಮದ ಇಟ್ಟು ಮೇಟಿಗೆ ಬಸವನ ಕಟ್ಟಿ ಸನ್ಮಾನ. ದಾನಿಗಳು ಲಿಂಗೈಕ್ಯ ಶ್ರೀಮತಿ GN ಇಂಗ್ಲಾ, ಲಿಂಗೈಕ್ಯ ಶ್ರೀ HN ಶಿವಮೂರ್ತಿ, ಇವರ ಸ್ಮರಣಾರ್ಥ ಶ್ರೀಮತಿ ಲಾವಣ್ಯ ಶ್ರೀ HS ಮಧು ಹಿರೇನಲ್ಲೂರು ಇವರು ಈ ಸ್ಪಾನ್ಸರ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ 12 ಮಾರ್ಚ್ 2024ರಂದು PhD ಪದವಿಯನ್ನು ಪಡೆದಿರ್ತಕ್ಕಂತಹ ಆಶಾಲತಾ KL ತರೀಕೆರೆ ಇವರು ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಅವ್ರು ಬಂದಿಲ್ಲ ಅಂದ್ರೆ ಅವ್ರ ಪರವಾಗಿ ಯಾರಾದ್ರೂ ಬಂದು ಈ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಶ್ವವಿದ್ಯಾಲಯ ದಿ ಯೂನಿವರ್ಸಿಟಿ ಆಫ್ ಟ್ರಾನ್ಸ್ ಡಿಸ್ಪೆನ್ಸರಿ ಹೆಲ್ತ್ ಸೈನ್ಸಸ್ ಅಂಡ್ ಟೆಕ್ನಾಲಜಿ ಪ್ರಬಂಧ ಜಿನೋಮಿಕ್ ಅಂಡ್ ಟ್ರಾನ್ಸ್ಕ್ರಿಪ್ಷನಿಕ್ ಅನಾಲಿಸಿಸ್ ಆಫ್ ಫಿಸಿಯಾಲಜಿ ಕೊಡಿ ಸರ್. ಗೊತ್ತಿಲ್ಲ ಕಣ, ಸ್ವಿಚ್ ಆನ್ ಮಾಡೋದು. ಅನಾಯ್ತು ಬಾರೋ, ಓಯ್ ಅನಾಯ್ತು ಬಾ. ಪುಟ್ಟ ಹಿಂದೆ ಬರೋ, ಬನ್ನಿ ಹಿಂದೆ ಬನ್ನಿ, ಹಿಂದೆ ಬಾರೋ. ಸರ್ ಬನ್ನಿ, ಸ್ವಲ್ಪ ಹತ್ರ ಬನ್ನಿ, ಕ್ಲೋಸ್ ಆಗಿ ಸರ್. ಓಕೆ ಸರ್, ನಿಂತ್ಕೊಳ್ಳಿ. ಓಕೆ ಸರ್, ಜಾಯ್ನ್ ಆಗಿ ಸರ್, ಜಾಯ್ನ್ ಆಗಿ ನಿಂತ್ಕೊಳ್ಳಿ. ಓಕೆ ನೋಡಿ, ಹಲೋ ಸರ್, ಕ್ಯಾಮ್ರಾ ನೋಡಿ ಸರ್, ಕ್ಯಾಮ್ರಾ ನೋಡಿ.
ಆಯ್ತಾ ನಮಸ್ತೆ ಸರ್ ಹಲೋ ಹಲೋ ಸರ್ ಹೇಳಿ ಫಂಕ್ಷನು ಸರ್ ಬನ್ನಿ ಸರ್ ಜಾಯ್ನ್ ಆಗಿ ಸರ್ ಹತ್ರ ಬನ್ನಿ ಆಯ್ತಾ ಓಕೆ ಸರ್ ಬನ್ನಿ ಯಾರು ಹೇಳಿ ಓಕೆ ಸರ್ ಬನ್ನಿ ಹತ್ರ ಬನ್ನಿ ಸರ್ ಸರ್ ಓಕೆ ಹಲೋ ಹಾಗೆ ರೀ ಸರ್ ಸರ್ ಆಯಿತು ಓಕೆ ಓಕೆ ಜೈನರ್ಸ್ ಓಕೆ ಸರ್ ಬನ್ನಿ ಹಾಗೆ ರೀ ಸರ್ ಈಗ ಅಧ್ಯಕ್ಷರ ನೋಡಿ ಹಾಗೆ ರೀ ಓಕೆ ರೇವಣ ಸಿದ್ದಪ್ಪ ಪಡಮಾಡುತ್ತಾರೆ. ಈಗ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ಯಾಮಲ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿ ವೇದಿಕೆಯ ಕಾರ್ಯಕ್ರಮ ಏಮರೆಡ್ಡಿ ಮಲ್ಲಮ್ಮ ಅವರ ಜಯಂತ್ಯೋತ್ಸವ ಬಸವ ಜಯಂತಿಯ ಕಾರ್ಯಕ್ರಮದ ಒಂದು ಅತ್ಯಂತ ಯಶಸ್ವಿಯಾಗಿ ಹಿರೇನಲ್ಲೂರು ಮತ್ತು ಎಲ್ಲ ಹಿರೇನಲ್ಲೂರು ಗ್ರಾಮದ ಸಮಾಜ ಬಂಧುಗಳಿಗೆ ಕೇಂದ್ರ ಸಂಘದ ಪರವಾಗಿ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಮಾಜ ಬಂಧುಗಳು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಸಂಘದ ಸಂಘಟನೆಗೆ ಹೆಚ್ಚು ಶಕ್ತಿಯನ್ನ ನೀಡಿರೋದ್ರಿಂದ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನು ಅನೇಕ ವಿಚಾರಗಳು ಮಾತನಾಡುವುದಿದ್ರೂ ಸಹ ಮುಂದಿನ ಸಂದರ್ಭದಲ್ಲಿ ನಾವು ಸಂಘದ ಸಂಘಟನೆ ಬಗ್ಗೆ ಮಾತನಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ತಮಗೆಲ್ಲರಿಗೂ ವಂದಿಸಿ ಗುರುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಪಸ್ಥಿತರಿರುವ ಎಲ್ಲ ಅಭಿಮಾನಿಗಳೇ, ತಾಯಂದಿರು, ಮಕ್ಕಳು, ಹೇಮರೆಡ್ಡಿ ಮಲ್ಲಮ್ಮನವರ ಕೃಪೆ ಎಲ್ಲರ ಮೇಲೆ ಸದಾಕಾಲ ಇರಲಿ. ಈ ನಾಡಿಗೆ, ಈ ಭೂಮಿಗೆ ಒಳ್ಳೆಯ ಮಳೆ ಆಗಲಿ, ಒಳ್ಳೆಯ ಬೆಳೆ ಆಗಲಿ, ಎಲ್ಲರೂ ಕೂಡ ಸಂತೋಷದಿಂದ ಸುಖ ಜೀವನವನ್ನು ನಡೆಸುವಂತಾಗಲಿ ಅಂತ ತಿಳಿಸ್ತಾ ಒಂದೇ ಒಂದು ಮಾತನ್ನು ಹೇಳ್ತೇನೆ. ಒಬ್ಬ ರೋಗಿಗೆ ಒಬ್ಬ ಡಾಕ್ಟರ್ ಬೇಕು, ಒಬ್ಬ ರೋಗಿಗೆ ಒಬ್ಬ ಡಾಕ್ಟರ್ ಬೇಕು. ಒಂದು ಸೈನ್ಯ ಕಟ್ಟಬೇಕಾದ್ರೆ ಒಬ್ಬ ಮುಖ್ಯಸ್ಥ ಇದ್ದರೆ ಮಾತ್ರ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಒಂದು ಸಮಾಜಕ್ಕೆ, ಒಂದು ಸಂಸ್ಕೃತಿಗೆ, ಒಂದು ಪರಂಪರೆಗೆ ಒಂದು ಮಾತ್ರ ದಾರಿ ಹುಡುಕಬೇಕು. ಹಲವು ದಾರಿಗಳನ್ನು ಹುಡುಕಿದರೆ ಎಲ್ಲವೂ ಚೆನ್ನಾಗಿ ಕಾಣ್ತವೆ, ಕೇಳೋದು ಚೆನ್ನಾಗಿ ಕಾಣ್ತವೆ, ಆಚರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಕಾಲದಿಂದ ಬಂದಿದ್ದಲ್ಲ, ಅದು ನಿಮ್ಮ ತಾತ ಮುತ್ತಾತರ ಕಾಲದಿಂದ ಬಂದದ್ದು. ಇವತ್ತು ಬಸವ ಜಯಂತಿ, ನಮಗೆ ಅನ್ನ ಕೊಡೋ ದೇವರು ಭೂಮಿ ತಾಯಿ. ಭೂಮಿಯನ್ನು ಉಳುಮೆ ಮಾಡುವಂತಹ ದೇವರು ಯಾರು? ನೀವು ಮನೇಲಿ ಕಟ್ಟಿದ್ರಲ್ಲ ಬಸವಣ್ಣ, ಅವನು ಅಲ್ಲ, ಅವನಿಗೆ ಪ್ರಾಶಸ್ತ್ಯ ಕೊಟ್ಟಂತಹ ಒಂದು ದಿವಸ ಇದು ಅಕ್ಷಯ ತೃತೀಯ. ಅದನ್ನು ಏನಂತ ಹೇಳಿದ್ರು? ಅಕ್ಷಯ ತೃತೀಯ. ಅಕ್ಷಯ, ನಿನ್ನ ಬಾಳು ಅಕ್ಷಯವಾಗಬೇಕು, ನಿನ್ನ ಜೀವನ ಅಕ್ಷಯವಾಗಬೇಕು, ನಿನ್ನ ಸಂಸ್ಕೃತಿ ಅಕ್ಷಯವಾಗಬೇಕು, ನಿನ್ನ ಪರಂಪರೆ ಅಕ್ಷಯವಾಗಬೇಕು ಅನ್ನುವಂತಹ ಪರಂಪರೆಯನ್ನು ಹಾಕಿಕೊಟ್ಟವರು ಇವತ್ತಿಂದಲ್ಲ, ಅದು ಪುರಾತನ ಕಾಲದಿಂದ ಬಂದಂತಹ ಅಕ್ಷಯ ತೃತೀಯ ದಿವಸ ಬಸವಣ್ಣನವರು ಕೂಡ ಜನಿಸಿದ್ದು ಒಂದು ಪುಣ್ಯದ ವಿಶೇಷ. ಹಾಗಾಗಿ ಬಸವಣ್ಣನ ಜಯಂತಿಯೂ ಹೌದು. ನಾವು ಏನು ಊಟ ಮಾಡ್ತೀವಲ್ಲ, ನಮ್ಮ ಅನ್ನ ಕೊಡ್ತಾ ದೇವರಿಗೆ ಅನ್ನ, ಆ ಬಸವಣ್ಣನ ಜಯಂತಿನೂ ಕೂಡ ಹೌದು ಅನ್ನುವಂತಹ ಮಾತುಗಳನ್ನು ತಮ್ಮೆಲ್ಲರೂ ಕೂಡ ತಿಳಿಸ್ತಾ, ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಬಸವಾದಿ ಶಿವಶರಣರು, ರೇಣುಕಾದಿ ಪಂಚ ಆಚಾರ್ಯರು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೊಂದು ವಿಶೇಷ ಅಂದರೆ, ಗೊಂಡೇನಹಳ್ಳಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅವತ್ತಿನ ದಿವಸ ನಮ್ಮ ದೇಶವನ್ನು ಕಾಯುವಂತಹ ಕಾದಿರುವ ಮುಖ್ಯಸ್ಥರಾದ ಬಗ್ಗವಳ್ಳಿಯ ಸೋಮಶೇಖರ ರಾಜು ಅವ್ರಿಗೂ ಕೂಡ ಅಲ್ಲಿ ವಿಶೇಷವಾದಂತಹ ಗೌರವ ಗುರುರಕ್ಷೆಯನ್ನು ಕೂಡ ಗೊಂಡೇನಹಳ್ಳಿಯ ಗ್ರಾಮದಿಂದ ನೀಡ್ತಾ ಇದ್ದೇವೆ. ನೀವು ಕೂಡ ಎಲ್ಲರೂ ಕೂಡ ಬರಬೇಕೆನ್ನುವಂತಹ ವಿಚಾರವನ್ನು ತಿಳಿಸಿ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಅಧ್ಯಕ್ಷರಾದ ಬಸಪ್ಪನವರು. ಚಿಗರವಳ್ಳಿಯಲ್ಲಿ ಇದೇ 18 ಮತ್ತು 19ನೇ ತಾರೀಕು ಹೇಮರೆಡ್ಡಿ ಮಲ್ಲಮ್ಮನವರ 12 ವರ್ಷ ದ್ವಾದಶ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿಕೊಂಡಿರುತ್ತೇವೆ. 12 ವರ್ಷ ದ್ವಾದಶ ಜಾತ್ರಾ ಮಹೋತ್ಸವದ
ಈ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಆಹ್ವಾನ ನೀಡುತ್ತಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಹಂಚಿನ ಮನೆ ದಿವಂಗತ ಶ್ರೀಮತಿ ರೇಣುಕಮ್ಮ ಹಾಗೂ ದಿವಂಗತ ಶ್ರೀ ಎಚ್.ಎಸ್. ವಾಸಪ್ಪ ಇವರ ಸ್ಮರಣಾರ್ಥ ದಾಸೋಹ ಸೇವೆಯನ್ನು ಮಾಡಿರುತ್ತಾರೆ. ಪ್ರಥಮ ದರ್ಜೆ ಗುತ್ತಿಗೆದಾರರು ಬೆಂಗಳೂರು. ಇವರು ದಾಸೋಹ ಸೇವೆಯನ್ನು 2 ದಿನಗಳ ನೆರವೇರಿಸಿಕೊಂಡಿರುತ್ತಾರೆ. ದಯಮಾಡಿ ಕೊಳ್ಳುತ್ತೇವೆ. ಆಗಿರಿ ಸರ್, ಆಗಿರಿ. ಓಕೆ ಸರ್, ಓಕೆ ಜಾಯ್ನ್ ಆಗಿ ಸರ್, ಜಾಯ್ನ್ ಆಗಿ ಸರ್. ಗುರುಗಳು ಕರೆಸ್ತಾರೆ. ಓಕೆ ಸರ್. ಸಾಯಂಕಾಲ ಗುರುಗಳನ್ನ ವಯಸ್ಸೋದರೆಲ್ಲರನ್ನು